ನಮಸ್ಕಾರ. ಇವತ್ತಿನ ಈ ಒಂದು ಚರ್ಚೆಯಲ್ಲಿ ನಾವು ಸಂವಿಧಾನದ ಅಂದರೆ ಸಂವಿಧಾನ 2ರ ವಿಷಯದಲ್ಲಿ ಘಟಕ 3ಕ್ಕೆ ಸಂಬಂಧಪಟ್ಟಂತೆ ಇದೊಂದು ಪ್ರಮುಖವಾದ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ವಿಶೇಷ ಅಧಿಕಾರ ಮತ್ತು ವಿಮುಕ್ತಿಗಳು ಅಂದರೆ ಸಂಸತ್ತಿಗೆ ಮತ್ತು ಸಂಸತ್ ಸದಸ್ಯರಿಗೆ, ವಿಧಾನ ಮಂಡಲಕ್ಕೆ ಮತ್ತು ವಿಧಾನಮಂಡಲದ ಸದಸ್ಯರಿಗೆ ವಿಶೇಷವಾದಂತಹ ಪ್ರಿವಿಲೇಜಸ್ ಇದ್ದಾವೆ, ವಿಶೇಷವಾದಂತಹ ಅಧಿಕಾರ ಇದ್ದಾವೆ, ಹಕ್ಕುಗಳಿದ್ದಾವೆ ಮತ್ತು ಅವರಿಗೆ ಇಮ್ಯುನಿಟಿಗಳು ಇದ್ದಾವೆ ಅಂದರೆ ವಿಮುಕ್ತಿಗಳು ಇದ್ದಾವೆ. ಅಂದರೆ ಸಾಮಾನ್ಯ ಪ್ರಜೆಗೆ ಇರುವುದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಅವಕಾಶಗಳು ಏನಾಗಿದೆ ಅಂತಂದರೆ ಸಂಸತ್ತಿಗೂ ಇದ್ದಾವೆ ಮತ್ತು ಸಂಸತ್ ಸದಸ್ಯರಿಗೂ ಇದ್ದಾವೆ. ವಿಧಾನಸಭೆಯ ಅಥವಾ ವಿಧಾನ ಪರಿಷತ್ತಿನ ಸದಸ್ಯರಿಗೂ ಮತ್ತು ವಿಧಾನಸಭೆಗೂ ಈ ಒಂದು ಅವಕಾಶಗಳು ಇದ್ದಾವೆ ಅನ್ನೋದನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ಒಂದು ಚರ್ಚೆಯನ್ನು ನಾನು ನಿಮಗೆ ಮಾಡ್ತಾ ಇದ್ದೀನಿ. ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ರಾಜ್ಯಸಭೆಯನ್ನು ಚರ್ಚೆ ಮಾಡಿದ್ದೀವಿ, ಲೋಕಸಭೆಯನ್ನು ಚರ್ಚೆ ಮಾಡಿದ್ದೀವಿ. ಹೀಗೆ ಅವರುಗಳಿಗೆ ಇರತಕ್ಕಂತಹ ವಿಶೇಷವಾದಂತಹ ಪ್ರಾವಧಾನಗಳು, ವಾಟ್ ಆರ್ ಆಲ್ ದಿ ಸ್ಪೆಷಲ್ ಪ್ರಿವಿಲೇಜಸ್ ದೀಸ್ ಎಲೆಕ್ಟೆಡ್ ಮೆಂಬರ್ಸ್ ಆ್ಯಂಡ್ ದಿ ಲೆಜಿಸ್ಲೇಚರ್ ಎಂಜಾಯ್ಸ್ ಅಂತಕ್ಕಂಥ ವಿಷಯವನ್ನು ಚರ್ಚೆ ಮಾಡೋಣ. ಲೆಟ್ ಅಸ್ ಸ್ಟ್ರೇಟ್ ಅವೇ ಪ್ರೊಸೀಡ್ ಟು ದೀಸ್ ಕಾನ್ಸೆಪ್ಟ್ಸ್. ಪ್ರಿವಿಲೇಜಸ್ ಆ್ಯಂಡ್ ಇಮ್ಯುನಿಟೀಸ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ಇಟ್ಸ್ ಮೆಂಬರ್ಸ್ ಅಂದರೆ ಸಂಸತ್ತಿಗೂ ವಿಶೇಷವಾದಂತಹ ಒಂದು ಪ್ರಾವಧಾನವಿದೆ, ಸದಸ್ಯರುಗಳಿಗೂ ವಿಶೇಷವಾದಂತಹ ರಕ್ಷಣೆ ಇದೆ, ವಿಶೇಷವಾದಂತಹ ಹಕ್ಕುಗಳಿದ್ದಾವೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಪರ್ಟಿಕ್ಯುಲರ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಆ್ಯಂಡ್ ದೀಸ್ ಪ್ರಾವಿಷನ್ಸ್ ಆರ್ ಅವೈಲೇಬಲ್ ಇನ್ ಆರ್ಟಿಕಲ್ 105 ಫಾರ್ ದ ಪಾರ್ಲಿಮೆಂಟ್ ಆ್ಯಂಡ್ 194 ಫಾರ್ ಸ್ಟೇಟ್ ಲೆಜಿಸ್ಲೇಚರ್ಸ್. ಅಂದರೆ ರಾಜ್ಯ ವಿಧಾನಮಂಡಲಗಳಿಗೆ ಈ ಅಧಿಕಾರವನ್ನು ಸಂವಿಧಾನ ಅನುಚ್ಛೇದ 194ರಲ್ಲಿ ಪ್ರಾವಧಾನ ಮಾಡ್ತದೆ ಮತ್ತು 105ರಲ್ಲಿ ಸಂಸತ್ತಿಗೆ ಈ ಒಂದು ವಿಶೇಷವಾದಂತಹ ಪ್ರಾವಧಾನಗಳು ಅಲ್ಲಿ ಸಂಸತ್ತಿಗೂ ಸಿಗುತ್ತೆ ಮತ್ತು ಸಂಸತ್ತಿನ ಸದಸ್ಯರಿಗೂ ಸಿಗುತ್ತೆ ಅಂತಕ್ಕಂಥದ್ದನ್ನು ನೋಡ್ಬೋದು. ದ ಪ್ರಿವಿಲೇಜಸ್ ಆ್ಯಂಡ್ ದ ಇಮ್ಯುನಿಟೀಸ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ಇಟ್ಸ್ ಮೆಂಬರ್ಸ್, these are crucial for ensuring the independence and effective functioning of the legislature. These are primarily dealt with under Article 105 and 194 of the ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದರೆ ಇದು ವಿಶೇಷತೆಯನ್ನು ಪಡೀತದೆ ಅಂತ ಹೇಳ್ತಾರೆ. ದೇ ಹ್ಯಾವ್ ಎ ಸ್ಪೆಷಾಲಿಟಿ. ವೈ ದೇ ಆರ್ ಸ್ಪೆಷಲ್ ಅನ್ನೋದನ್ನು ನೀವೇನಾದರೂ ಯೋಚನೆ ಮಾಡುವುದಾದರೆ, ನಮ್ಮ ಸಂವಿಧಾನ ಕರ್ತೃಗಳ ಅಥವಾ ಜಗತ್ತಿನ ಎಲ್ಲ ಸಂವಿಧಾನಗಳ ವಿಚಾರವಂತರ ಒಂದು ಭಾವನೆ ಏನು ಅಂತಂದರೆ, ಜನರ ಸಮಸ್ಯೆಗಳು ಸದನದಲ್ಲಿ ಮುಕ್ತ ವಾತಾವರಣದಲ್ಲಿ ಚರ್ಚೆ ಆಗಬೇಕು ಅಂತಕ್ಕಂಥದ್ದು. All the issues and the problems of the citizens of a country have to be discussed with no fear, with no pressure, in a free environment ಅನ್ನುವ ಒಂದು ಉದ್ದೇಶದಿಂದ. The reason behind giving these special provisions is to ensure that what the citizens want should be available to them. The members of either houses, maybe Rajya Sabha, Lok Sabha in parliament, or either houses in the state legislatures, maybe legislative assembly or the legislative council, they should have a special sort of a freedom, and also they should have respect. Because of that respect, certain laws are not applicable to them. They are immune for certain ಕ್ರಿಮಿನಲ್ ಲಾಸ್ ಆಲ್ಸೋ ಅನ್ನೋದನ್ನು ನಾವು ಇಲ್ಲಿ ಈ ಒಂದು ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಇದಕ್ಕೆ ಯಾಕೆ ಕಾರಣ ಅನ್ನೋದನ್ನು ನಾನು ಹೇಳಿದ್ದೀನಿ. ನಾವು ಲೆಟ್ ಅಸ್ ಸಿ ದಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್. ಸಂವಿಧಾನದಲ್ಲಿ ಪ್ರಾವಧಾನಗಳನ್ನ ಯಾವ ರೀತಿ ಮಾಡಿದ್ದಾರೆ. ನಾನು 194ನ ವಿಶೇಷವಾಗಿ ಡಿಸ್ಕಸ್ ಮಾಡೋದಿಲ್ಲ, ಕೇವಲ 105 ಮಾತ್ರ. ಅಂದರೆ ಸಂಸತ್ತಿನ ವಿಷಯದಲ್ಲಿ ನಾನು ವಿವರವಾದ ಚರ್ಚೆಯನ್ನು ಮಾಡ್ತೇನೆ. ಬೈ ಆ್ಯಂಡ್ ಲಾರ್ಜ್ ದ ಸೇಮ್ ಈಸ್ ಅಪ್ಲಿಕೇಬಲ್ ಟು ದಿ ಸ್ಟೇಟ್ ಲೆಜಿಸ್ಲೇಚರ್ಸ್ ಆಲ್ಸೋ. ಸೊ ನಾವು ಇಫ್ ಯು ಸಿ Article 105, if we see Article 105, it has got powers, privileges, etc. of the houses of parliament. ಸಂಸತ್ತಿಗೆ ಅದರದೇ ಆದಂಥ ವಿಶೇಷ ಅಧಿಕಾರಗಳು ಇದ್ದಾವೆ ಅನ್ನೋದನ್ನು. Clause 1,
It has got freedom of speech in parliament. Nodi, we have got freedom of speech under article 19(1)(a). This is also freedom of speech. The freedom of speech that is available here in 105 is having a higher pedestal. It is even more than this. Here it is controlled by article 19(2). Whatever the restrictions that have been incorporated in article 19(2) are to be followed. My freedom of speech is not absolute. My freedom of speech is subject to the condition that have been enunciated in article 19(2). This is applying for the citizen, but that is not the case with the members, representatives of the people. Representative of the people have certain extra rights, and that is article 105. Means freedom of speech in parliament. ಸಂಸತ್ತಿನಲ್ಲಿ ಮಾತನಾಡುವ ಸ್ವಾತಂತ್ರ್ಯ. Then number 2, no MP shall be liable to any court for anything said or any vote given in a parliament or any committee. See, if I talk something against somebody, I may be subjected to defamation. Defamation will invite both criminal jurisprudence and the civil jurisprudence. But that sort of a condition is not there for the persons who are speaking in the parliament, and no MP shall be liable by any court. Anything that is happening inside the parliament during the deliberations, during the session, anything that happens, for that court cannot interfere. Court cannot interfere. No other person offended cannot file a defamation case in the court. That has to be settled in the parliament itself. Even for the either one is speech plus voting on any subject or on any law. Voting on any subject or on any law. For that, he cannot be questioned in the court of law. So he is immune from the clutches of the court of law or the state action against him when he is acting in the session and expressing his opinion. So he has got that absolute freedom ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. Then class 3, other privileges are as defined by the parliament. Nodi, in addition to this, parliament is also given a power that it can enact law. If it enacts law, whatever parliament enacts law, accordingly he has to conduct himself. However, till such time the parliament enacts what is written in House of Commons. Who is this House of Commons? Actually, as far as the democratic system of our country is concerned, we are following the British concept of parliamentary system. Therefore, in British concept of parliamentary system, there in British Parliament, you will find two houses. One is House of Lords. Another is House of Commons. House of Commons. ಈ House of Commons ಅನ್ನು ನಾವು ಲೋಕಸಭೆಗೆ ಹೋಲಿಸಬಹುದು. House of Commons ಏನು ಕಾನೂನು ಮಾಡಿದೆಯೋ ಆ ಕಾನೂನಿನ ಪ್ರಕಾರವೇ ನಾವೇನು ಮಾಡಬೇಕು, ಸಂಸತ್ತಿನಲ್ಲಿ ನಡ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ನಾವು ಈ ಒಂದು ನಮ್ಮ ಸಂವಿಧಾನದಲ್ಲಿ ಹೇಳಿದ್ದೀವಿ. ಎಲ್ಲಿಯವರೆಗೆ ಸಂಸತ್ತು ಕಾನೂನು ಮಾಡ್ತಾರೆ. ಅದರ್ವೈಸ್ ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಇನ್ ದಿ ಹೌಸ್ ಆಫ್ ಕಾಮನ್ಸ್ ಈಸ್ ಅಪ್ಲಿಕೇಬಲ್ ಟು ಅಸ್ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದಿಸ್ ಈಸ್ ದ ಪ್ರಾವಿಷನ್ ಇನ್ ಆರ್ಟಿಕಲ್ 105. 105 ಏನು ಹೇಳುತ್ತೆ ನಮಗೆ ಅಂದರೆ, ಧಾರ 105 ಅಥವಾ ವಿಧಿ 105, ನೀವು ವಿಧಿ ಅಂತ ಹೇಳ್ಬೋದು, ಇದಕ್ಕೆ ವಿಧಿ ಅನ್ಬೋದು ಅಥವಾ ಅನುಚ್ಛೇದ ಅನ್ಬೋದು. ಇದನ್ನೆಲ್ಲ ಅನುಚ್ಛೇದ, ಉಪ ಅನುಚ್ಛೇದ ಅಂತ ಹೇಳ್ಬೋದು, ಆ ರೀತಿಯೂ ಹೇಳ್ಬೋದು. ಸಂಸತ್ತಿನ ವಿಶೇಷ ಹಕ್ಕುಗಳು ಮತ್ತು ವಿನಾಯಿತಿಗಳು ಅವು ಏನೇನಿದ್ದಾವೆ ಅಂತಂದರೆ, ಸಂಸತ್ತಿನಲ್ಲಿ ಮಾತನಾಡುವ ಸ್ವಾತಂತ್ರ್ಯ, ಇದಕ್ಕೆ ನಾವು ವಾಕ್ ಸ್ವಾತಂತ್ರ್ಯನೂ ಅಂತ ಹೇಳ್ತೀವಿ. ವಾಕ್ ಸ್ವಾತಂತ್ರ್ಯ ಹೀಗೂ ಬರಿಬೋದು ನೀವು.
ವಾಕ್ ಸ್ವಾತಂತ್ರ್ಯ ಅಂತಲೂ ಬರೀಬಹುದು. ಇಲ್ಲಿ ಯಾವುದೇ ಸಂಸತ್ತಿನಲ್ಲಿ ಯಾವುದೇ ಸಮಿತಿಯಲ್ಲಿ ಎಲ್ಲೇ ಮತ ಹಾಕಿದ್ರು, ಯಾರ ವಿರುದ್ಧ ಏನಾದರೂ ಮಾತಾಡಿದ್ರು ಅದಕ್ಕೆ ನ್ಯಾಯಾಲಯ ಮೂಗು ತೂರಿಸುವ ಹಾಗಿಲ್ಲ. ಕೋರ್ಟ್ ಕ್ಯಾನಾಟ್ ಇಂಟರ್ಫಿಯರ್ ಇನ್ ದ ಮ್ಯಾಟರ್ಸ್ ರಿಲೇಟಿಂಗ್ ಟು ದ ಪ್ರೊಸೀಡಿಂಗ್ಸ್ ಆಫ್ ದ ಹೌಸ್. ಒಂದು ಸದನದ ನಡವಳಿಕೆಯ ಸಂದರ್ಭದಲ್ಲಿ ಮಾತನಾಡದ ಮಾತುಗಳಿಗೆ ಸಂಬಂಧಪಟ್ಟಂತೆ ಅಥವಾ ಅಲ್ಲಿಯ ಕಲಾಪಗಳಿಗೆ ಸಂಬಂಧಪಟ್ಟಂತೆ ನ್ಯಾಯ ವ್ಯಾಪ್ತಿ ಇರೋದಿಲ್ಲ. ನ್ಯಾಯಾಲಯ, ಯಾವುದೇ ನ್ಯಾಯಾಲಯವು ಅಲ್ಲಿ ಮೂಗು ತೂರಿಸುವ ಹಾಗಿಲ್ಲ. ಯಾವ ವಿಷಯದಲ್ಲಿ ಯಾವ ವಿಷಯ ಅಲ್ಲಿ ಚರ್ಚೆಗೆ ಸಂಬಂಧಪಟ್ಟಿರ್ತದೋ. ಯಾಕೆಂದರೆ ಚರ್ಚೆಯಿಂದ ಒಂದು ತರ್ಜುಮೆ ಹೊರಗೆ ಬರ್ತದೆ, ಒಂದು ನಡಾವಳಿ ಹೊರಗೆ ಬರ್ತದೆ, ಒಂದು ಕಾನೂನು ಹೊರಗೆ ಬರ್ತದೆ ಅಂಥೇಳಿ ನಾವು ಹೇಳ್ಬೋದು. ಅದು ನಿರ್ಭಯ ರೀತಿಯಲ್ಲಿ ನಡಿಬೇಕು ಅಂತಕ್ಕಂಥದ್ದು ಅನುಚ್ಛೇದ 105ರ ಉದ್ದೇಶವಾಗಿದೆ. ಇತರ ವಿಶೇಷ ಹಕ್ಕುಗಳನ್ನು ಸಂಸತ್ತು ನಿರ್ಧರಿಸಬಹುದು. ಆದರೆ ಈಗ ನಾವೇನು ಮಾಡಿದ್ದೀವಿ ಅಂದರೆ ಹೌಸ್ ಆಫ್ ಕಾಮನ್ಸ್ ಏನು ಪ್ರೊಸೀಜರ್ ಇಟ್ಕೊಂಡಿದ್ದಾರೋ ಅದನ್ನೇ ನಾವು ಫಾಲೋ ಮಾಡ್ತಾ ಇದ್ದೀವಿ. ಇನ್ನೂ ಆ ರೀತಿಯಾದ ಯಾವುದೇ ಕಾನೂನನ್ನು, ನಮ್ಮದೇ ಆದಂಥ ಕಾನೂನನ್ನು ನಾವು ಮಾಡಿಲ್ಲ ಅಂಥೇಳಿ ಇಲ್ಲಿ ಅಂದ್ಕೋಬೋದು ನಾವು. ವಿ ಕ್ಯಾನ್ ದೆನ್ ಆರ್ಟಿಕಲ್ 194, ಎಕ್ಸಾಕ್ಟ್ಲಿ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ 105. 105 ಈಸ್ ಅಪ್ಲೈಯಿಂಗ್ ಟು ಪಾರ್ಲಿಮೆಂಟ್. ಇದು 105 ಸಂಸತ್ತಿಗೆ ಅನ್ವಯ ಆಗುತ್ತೆ. ಅದರಂತೆ 194 ಏನಾಗುತ್ತೆ ಅಂದರೆ ಎಲ್ಲ ಸೇಮ್ ಮಿರರ್ ಇಮೇಜ್, ಎಲ್ಲ ಸೇಮ್ ಮಿರರ್ ಇಮೇಜ್. ಇದೇನಾಗುತ್ತೆ, ಸ್ಟೇಟ್ ಲೆಜಿಸ್ಲೇಚರ್ ಅಂದರೆ ವಿಧಾನ ಮಂಡಲಕ್ಕೆ, ವಿಧಾನ ಮಂಡಲಗಳಿಗೆ ಅನ್ವಯ ಆಗುತ್ತೆ ಅಷ್ಟೇ. ಇದರಲ್ಲಿ ಏನು ಬೇರೆ ಏನಿಲ್ಲ. ಅಲ್ಲಿ ಏನು ಕ್ಲಾಸ್ಗಳಿದಾವೆ, ಸೇಮ್ ಕ್ಲಾಸಸ್ ಆರ್ ಅವೈಲೇಬಲ್ ಹಿಯರ್ ಆಲ್ಸೋ. ಸಮಾನವಾದಂತಹ ಹಕ್ಕು ಇಲ್ಲಿಯೂ ನಮಗೆ ಕಂಡು ಬರ್ತದೆ. ಈ ಪ್ರಿವಿಲೇಜ್ಗಳು ಏನೇನು ಅನ್ನೋದನ್ನು ನೋಡೋಣ, ಇವುಗಳ ಬಗೆಗಳನ್ನು ನೋಡೋಣ. ವಿಶೇಷ ಹಕ್ಕುಗಳು ಏನೇನಿದ್ದಾವೆ. ಒಂದು, ಎಬ್ಸಲ್ಯೂಟ್ ಆ್ಯಂಡ್ ಕ್ಯಾನಾಟ್ ಬಿ ಕ್ವಶನ್ಡ್ ಇನ್ ಲಾ. ಫ್ರೀಡಮ್ ಆಫ್ ಸ್ಪೀಚ್ ಇನ್ ಪಾರ್ಲಿಮೆಂಟ್ ಆ್ಯಂಡ್ ಲೆಜಿಸ್ಲೇಚರ್. ವಿಧಾನ ಮಂಡಲದಲ್ಲಿ ಆಗಲಿ, ಓಕೆ, ಸಂಸತ್ತಿನಲ್ಲಿ ಮಾತನಾಡುವ ಸ್ವಾತಂತ್ರ್ಯ. ಸಂಸತ್ತಿನಲ್ಲಿ ಅಷ್ಟೇ ಅಲ್ಲ, ಇದನ್ನು ನೀವು ಅಬ್ಲಿಕ್ ವಿಧಾನ ಮಂಡಲ ಅಂತಲೂ ಬರೀಬೋದು. ವಿಧಾನ ಮಂಡಲ, ವಿಧಾನ ಮಂಡಲದಲ್ಲಿಯೂ ಕೂಡ ನೀವು ಇದನ್ನು ಈ ರೀತಿ ಬರ್ಬೋದು. ಇಲ್ಲಿ ಏನು ಸ್ವಾತಂತ್ರ್ಯ, ಸಂಪೂರ್ಣ ಅಧಿಕಾರ, ಮಾತನಾಡುವ ಅಧಿಕಾರ ಇದೆಯಲ್ಲ, ಇಟ್ ಈಸ್ ಅಬ್ಸಲ್ಯೂಟ್ ಹಿಯರ್. ಇಟ್ ಈಸ್ ಅಬ್ಸಲ್ಯೂಟ್, ಸಂಪೂರ್ಣವಾಗಿದೆ. ಆದರೆ 19(1)(a)ನಲ್ಲಿರ್ತಕ್ಕಂತಹ ಮಾತನಾಡುವ ಅಧಿಕಾರ ಇದೆಯಲ್ಲ ಅಥವಾ ವಾಕ್ ಸ್ವಾತಂತ್ರ್ಯ ಇದೆಯಲ್ಲ, ಅದು ಸಂಪೂರ್ಣ ಅಲ್ಲ. ಇಟ್ ಈಸ್ ಸಬ್ಜೆಕ್ಟೆಡ್ ಟು ದ ರಿಸ್ಟ್ರಿಕ್ಷನ್ ಪ್ರೊವೈಡೆಡ್ ಇನ್ ಆರ್ಟಿಕಲ್ 19(2). ಅನುಚ್ಛೇದ 19(2)ರಲ್ಲಿ ಹೇಳಿದಂತಹ ನಿರ್ಬಂಧಗಳಿಗೆ ಒಳಪಟ್ಟಂತಹ ವಾಕ್ ಸ್ವಾತಂತ್ರ್ಯ ಅನುಚ್ಛೇದ 19(1)(a)ನಲ್ಲಿದೆ. ಆದರೆ 105 ಮತ್ತು 194ರಲ್ಲಿ ಇರತಕ್ಕಂತಹ ಏನು ಸ್ವಾತಂತ್ರ್ಯ ಇದೆಯಲ್ಲ, ಅದು ಏನಾಗಿದೆ ಅಂತಂದರೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಆಗಿದೆ. ಆರ್ ಇಟ್ ಈಸ್ ಅಬ್ಸಲ್ಯೂಟ್ ಫ್ರೀಡಮ್ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಅದನ್ನು ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡುವ ಹಾಗಿಲ್ಲ. ಆದರೆ ಆ ರೀತಿ ಮಾತನಾಡೋರು ಹೆಂಗೆ ಮಾತಾಡಬೇಕು, ಆ್ಯಸ್ ಪರ್ ದ ಪ್ರೊಸೀಜರ್ ಆಫ್ ದ ಹೌಸ್. ಪ್ರೊಸೀಡಿಂಗ್ಸ್ ಮಾಡಿರ್ತಾರೆ, ಕಾನೂನುಗಳನ್ನ ಸಭೆಯನ್ನು ಹೇಗೆ ನಡೆಸಬೇಕು ಅಂಥೇಳಿ ಆಯಾ ಸಂಸತ್ತು, ಆಯಾ ವಿಧಾನಸಭೆ ತಂದೇ ಆದಂತಹ ಕಾನೂನನ್ನು ಮಾಡಿರ್ತದೆ. ಆ ಕಾನೂನಿಗೆ ಅನುಗುಣವಾಗಿ ನಡೆದುಕೊಳ್ಬೇಕು. ನಡೆದುಕೊಳ್ಳದೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಶಿಸ್ತು ಸಮಿತಿಯನ್ನು ಮಾಡಿ ಆ ಸಮಿತಿ ಕ್ರಮ ಜರುಗಿಸಬಹುದು. ಏನು ಸಂಸತ್ತಿನ ಸಮಿತಿ ಕ್ರಮ ಜರುಗಿಸುವ ಅಧಿಕಾರವನ್ನು ಹೊಂದಿದೆಯೇ ಹೊರತು ಹೊರಗಿನವರಿಗೆ ಯಾರಿಗೂ ಅಧಿಕಾರವಿಲ್ಲ. ನ್ಯಾಯಾಲಯವೂ ಸೇರಿದಂತೆ ಹೊರಗಿನ ಯಾವುದೇ ವ್ಯಕ್ತಿಗೂ ಆ ರೀತಿಯಾದಂತಹ ಅಧಿಕಾರ ಇಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಎರಡನೆಯ ವಿಷಯಕ್ಕೆ ಬಂದಾಗ, ನಾನ್ ಲಯಬಿಲಿಟಿ ಇನ್ ಲೀಗಲ್ ಪ್ರೊಸೀಡಿಂಗ್ಸ್. ನೋಡಿ, MLAs ಆ್ಯಂಡ್ MPs ಆರ್ ನಾಟ್ ಲಯಬಲ್ ಇನ್ ಕೋರ್ಟ್ಸ್ ಫಾರ್ ಸ್ಪೀಚಸ್ ಇನ್ ದ ಹೌಸ್, ವೋಟ್ ಕಾಸ್ಟ್ ಆ್ಯಂಡ್ ಪ್ರೊಸೀಡಿಂಗ್ಸ್ ಇನ್ ದ ಕಮಿಟಿ. ಇದು ಯಾವುದ್ರ ಮೇಲೂ ಕೂಡ ಏನು ಕೋರ್ಟ್ನಲ್ಲಿ ನೀವು ವ್ಯಾಜ್ಯ ಹೂಡೋ ಹಾಗಿಲ್ಲ. ನೋ ಪ್ರೊಸೀಡಿಂಗ್ಸ್ ಕ್ಯಾನ್ ಬಿ ಟೇಕನ್ ಅಪ್ ಇನ್ ದ ಕೋರ್ಟ್. ಶಾಸಕರು ಮತ್ತು ಸಂಸದರು ನ್ಯಾಯಾಲಯದಲ್ಲಿ ಭಾಷಣ ಮಾಡಿದ ಭಾಷಣಗಳಿಗೆ ಅಥವಾ ಮತ ಹಾಕಿದ ವಿಚಾರಗಳಿಗೆ, ಸಮಿತಿಗಳಲ್ಲಿ ಪಾಲ್ಗೊಂಡ ನಿಯಮಗಳಿಗೆ ಹೊಣೆಗಾರರಾಗುವುದಿಲ್ಲ. ಇದಕ್ಕೆ ನ್ಯಾಯಾಲಯಕ್ಕೆ ಅವರು ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ ಕೋರ್ಟ್ ಆಫ್ ಲಾ ಫಾರ್ ವಾಟ್ ಎವರ್ ದೇ ಹ್ಯಾವ್ ಡನ್ ಇನ್ಸೈಡ್ ದಿ ಸೆಷನ್ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಮೂರನೇದು, ಎಕ್ಸೆಂಪ್ಷನ್ ಫ್ರಮ್ ಜ್ಯೂರಿ ಸರ್ವಿಸ್ ಆರ್ ಕೋರ್ಟ್ ಅಟೆಂಡೆನ್ಸ್. ನೋಡಿ, ಸದನ ನಡೆಯುವಂತಹ ಸಂದರ್ಭದಲ್ಲಿ, ಡ್ಯೂರಿಂಗ್ ಸೆಷನ್ ಸದನ ನಡೆಯುವಂತಹ ಸಂದರ್ಭದಲ್ಲಿ ನಮ್ಮನ್ನು ಕೋರ್ಟಿಗೆ ಬನ್ನಿ ಅಂತ ಹೇಳೋ ಆಗಿಲ್ಲ.
ಕೋರ್ಟ್ ಕೂಡ ಏನು ಮಾಡಬೇಕು, ಸದನ ಇಲ್ಲದ ಸಮಯದಲ್ಲಿ ಅವ್ರದ್ದು ಏನಾದ್ರು ಪ್ರಕರಣ ಇದ್ದರೆ ಆ ಪ್ರಕರಣಗಳಿಗೆ ಅವರು ಸಮನ್ಸ್ ಅಥವಾ ವಾರಂಟನ್ನು ಕೊಡಬಹುದೇ ಹೊರತು ಸದನ ನಡೆಯುವ ಸಂದರ್ಭದಲ್ಲಿ ಆ ರೀತಿ ಹಾಜರಾಗಲಿಕ್ಕೂ ಕೂಡ ಅವಕಾಶ ಇಲ್ಲ. ಯಾಕೆಂದರೆ ಅವರು ಪ್ರಜೆಗಳ ಪ್ರತಿನಿಧಿಗಳು ಆಗಿರುವುದರಿಂದ ಅವರ ಪ್ರಥಮ ಕೆಲಸ ಸದನ ನಡೆದಾಗ ಈ ಪ್ರಜೆಗಳಿಗೋಸ್ಕರ ಕೆಲಸ ಮಾಡುವಂಥದ್ದು. ಆಗ ಕೋರ್ಟ್ ಅವ್ರನ್ನ ಸಮನ್ ಮಾಡಿ ಕರೆಯೋ ಹಾಗಿಲ್ಲ ಅನ್ನೋದು. ಏನು ಫ್ರೀಡಮ್ ಫ್ರಮ್ ಅರೆಸ್ಟ್ ನೋಡಿ, ಅವರನ್ನು ಬಂಧಿಸುವಂತಹ ವಿಚಾರ, ಬಂಧನದಿಂದ ವಿಮುಕ್ತಿ ಅಂತ ಹೇಳ್ತೀವಿ ನಾವು. ಯಾವಾಗ ಬಂಧನದಿಂದ ವಿಮುಕ್ತಿ? ಇದು ಸಿವಿಲ್ ಕೇಸಸ್ ಓನ್ಲಿ. ಈ ದಿವಾನಿ ಪ್ರಕರಣಗಳು ಇದ್ದರೆ ಅಂಥ ವಿಷಯಕ್ಕೆ ಅವ್ರನ್ನ ಬಂಧಿಸುವ ಹಾಗಿಲ್ಲ. ಮೆಂಬರ್ಸ್ ಕ್ಯಾನಾಟ್ ಬಿ ಅರೆಸ್ಟೆಡ್ ಡ್ಯೂರಿಂಗ್ ದ ಸೆಷನ್ ಆ್ಯಂಡ್ 40 days ಬಿಫೋರ್ ಆ್ಯಂಡ್ ಆಫ್ಟರ್. ನೋಡಿ, ಒಂದು ಸೆಷನ್ನು ನಡೆಯುವಂತಹ ಸಮಯದಲ್ಲಿ ಇಲ್ಲಿ ಈ ಕಡೆ 40 ಈ ಕಡೆ 40 ದಿನ ಪ್ಲಸ್ ಸೆಷನ್ನ ಪೀರಿಯಡು, ಈ ಎಂಟೈರ್ ಪೀರಿಯಡಲ್ಲಿ ದಿವಾನಿ ಕೇಸಿನ ಪ್ರಕರಣದ ಉದ್ದೇಶಕ್ಕಾಗಿ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಬರೋದಿಲ್ಲ. ಆದರೆ ಕ್ರಿಮಿನಲ್ ಕೇಸಲ್ಲಿ ಏನು ಮಾಡ್ಬೋದು ಅಂತಂದರೆ ಏನು ಸರ್ಕಾರದ ಅಥವಾ ಗವರ್ನರ್ ಅಥವಾ ರಾಷ್ಟ್ರಪತಿಯವರ ಅನುಮತಿ ಪಡೆದು ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಕ್ರಿಮಿನಲ್ ಲಯಬಿಲಿಟಿ ಅರೆಸ್ಟ್ ಈಸ್ ನಾಟ್ ಇಮ್ಯೂನ್. ಪೊಲೀಸ್ ಕ್ಯಾನ್ ಅರೆಸ್ಟ್ ಇಫ್ ದ ಕ್ರೈಮ್ ಈಸ್ ಕಮಿಟೆಡ್ ಬಟ್ ವಿತ್ ಪರ್ಮಿಷನ್ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಫೌಜದಾರಿ ಪ್ರಕರಣಗಳಲ್ಲಿ ಬಂಧಿಸಬಹುದು, ಆದರೆ ಎಂಥ ಪ್ರಕರಣಗಳಲ್ಲಿ ಪೌರ ಕಾರಣ, ಇದಕ್ಕೆ ಆ್ಯಕ್ಚುಲಿ ದಿವಾನಿ ಪ್ರಕರಣ ಅಂತ ಹೇಳ್ಬೋದು ನಾವು. ದಿವಾನಿ ಪ್ರಕರಣಗಳಲ್ಲಿ ಇದಕ್ಕೆ ನೀವೇನು ಹೇಳ್ಬೋದು? ದಿವಾನಿ ಪ್ರಕರಣ ಅಂತ ಹೇಳಿ. ದಿವಾನಿ ಪ್ರಕರಣದಲ್ಲಿ ಬಂಧಿಸೋ ಹಾಗಿಲ್ಲ. 40 ದಿವಸ ಮೊದಲು 40 ದಿವಸ ನಂತರ ಬಂಧಿಸೋ ಹಾಗಿಲ್ಲ. ಈ ಎಲ್ಲ ವಿಮುಕ್ತಿಗಳನ್ನು ನಾವು ಇಲ್ಲಿ ನೋಡ್ತೀವಿ. 5ನೇ ವಿಮುಕ್ತಿ ಏನು? ರೈಟ್ ಟು ರೆಗ್ಯುಲೇಟ್ ಇಂಟರ್ನಲ್ ಪ್ರೊಸೀಡಿಂಗ್ಸ್. ದ ಹೌಸ್ ಹ್ಯಾಸ್ ಎಕ್ಸ್ಕ್ಲೂಸಿವ್ ಅಥಾರಿಟಿ ಓವರ್ ಇಟ್ಸ್ ಓನ್ ಇಂಟರ್ನಲ್ ಪ್ರೊಸೀಡಿಂಗ್ಸ್ ಆ್ಯಂಡ್ ಡಿಸಿಪ್ಲಿನ್. ನೋಡಿ, ಒಂದು ಸಭೆಯಲ್ಲಿ ನಡೆತಕ್ಕಂತಹ ನಡವಳಿಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ, ಆಂತರಿಕ ಚಟುವಟಿಕೆಗಳನ್ನು ಸರಿಯಾಗಿ ಇಟ್ಕೊಳ್ಳುವಂತಹ ಸಂಪೂರ್ಣ ಅಧಿಕಾರ ಸದನಕ್ಕಿದೆ. ಸದನ ತನ್ನದೇ ಆದಂತಹ ವ್ಯವಸ್ಥೆಯನ್ನು ಮಾಡ್ಕೋಬೋದು. ಏನಾದರೂ ಅಲ್ಲಿ ಅಶಿಸ್ತಿನ ಪ್ರಸಂಗಗಳು ನಡೆದರೆ ಒಂದು ಶಿಸ್ತು ಸಮಿತಿಯನ್ನು ರಚಿಸಿ ಆ ಸಮಿತಿಯ ನಿರ್ಣಯದಂತೆ ಕಾರ್ಯಕೈಗೊಳ್ಳುವಂತಹ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಹಿಂದಿನ ಲೋಕಸಭೆಯ ಕಾಲದಲ್ಲಿ ಈ ಮಹುವಾ ಅಂತಕ್ಕಂಥ ವೆಸ್ಟ್ ಬೆಂಗಾಲ್ನ MP ತಮ್ಮ ಇಮೇಲ್ ಐಡಿನ ಬೇರೆಯವರ ಜೊತೆ ಶೇರ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರನ್ನ ಸಭೆಯಿಂದ ತೆಗೆದು ಹಾಕಲಾಯಿತು. ಶಿ ವಾಸ್ ಡಿಸ್ಮಿಸ್ಡ್ ಫ್ರಮ್ ದ ಮೆಂಬರ್ಶಿಪ್ ಆಫ್ ಲೋಕಸಭಾ ಅನ್ನೋದನ್ನು ಅದು ಶಿಸ್ತು ಸಮಿತಿ ನಿರ್ಣಯ ಮಾಡ್ತದೆ. ಅಂದರೆ ತನ್ನದೇ ಆದಂಥ ಒಂದು ಪದ್ಧತಿಯನ್ನು ಮಾಡ್ಕೊಂಡಿರ್ತದೆ. ಆ ಪದ್ಧತಿಯ ಪ್ರಕಾರ ತಾವು ಆ್ಯಕ್ಷನ್ ತಗೋಬೋದೇ ಹೊರತು ಅಂತಹ ಪ್ರಕರಣಗಳು ಕೋರ್ಟ್ ಮುಂದೆ ಬರೋದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ದೆನ್ 6ನೇ ಪಾಯಿಂಟನ್ನು ನಾವು ನೋಡೋದಾದರೆ, ರೈಟ್ ಟು ಪ್ರಾಹಿಬಿಟ್ ಪಬ್ಲಿಕೇಶನ್ ಆಫ್ ಡಿಬೇಟ್ಸ್ ಆ್ಯಂಡ್ ಪ್ರೊಸೀಡಿಂಗ್ಸ್ ವಿಚ್ ಆರ್ ನಾಟ್ ಆಥರೈಸ್ಡ್. ಅನ್ಆಥರೈಸ್ಡ್ ಅಂದರೆ ಯಾವುದನ್ನು ಆ ಒಂದು ಸದನದ ದಾಖಲೆಯಲ್ಲಿ ಹೋಗೋದಿಲ್ವೋ ಅಂತಹ ವಿಷಯಗಳನ್ನು ಪ್ರಕಟ ಮಾಡುವುದು ಅಪರಾಧ. ಆ ರೀತಿ ಮಾಡಬಾರ್ದು. ಯಾವುದೇ ಪ್ರಶ್ನೆಯವರು ಕೂಡ ಆ ರೀತಿ ಅನ್ಆಥರೈಸ್ಡ್ ಅಥವಾ ಡಿಸ್ಟಾರ್ಟೆಡ್, ಒಂದು ಯಾವುದನ್ನು ದಾಖಲೆ ಒಳಗೆ ಬರೋದಿಲ್ವೋ ಅಂಥದನ್ನು ಪ್ರಕಟಿಸುವ ಹಾಗಿಲ್ಲ. ಮತ್ತು ಯಥಾವತ್ತಾಗಿ ಪ್ರಕಟಿಸಬೇಕು. ಆ ಇರುವ ವಿಷಯ ಬೇರೆ, ಇವರು ಹೇಳುವುದೊಂದು ಬೇರೆ ಆಗಬಾರ್ದು. ಡಿಸ್ಟಾರ್ಟೆಡ್ ಆ ರೀತಿಯಾದಂತಹ ಏನು ಪ್ರಕಟಣೆಯನ್ನು ಅಥವಾ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಹಾಗಿಲ್ಲ. ಅನುಮತಿಸದ ಅಥವಾ ವಕ್ರದೀಪಿತ, ಯಾವುದನ್ನು ಒಪ್ಪಿರಲು ಸಭಾಪತಿಗಳು ಒಪ್ಪಿರುವುದಿಲ್ವೋ ಅದನ್ನು, ಅಥವಾ ಯಾವುದನ್ನು ನಿಜ ಇಲ್ಲದೇನೆ ಅದನ್ನು ತಿರುಚಿ ಮುರುಚಿ ಹೇಳುವಂತಹ ವರದಿಗಳನ್ನು ಪ್ರಕಟ ಮಾಡುವುದು ಕೂಡ ಅದೇನಾಗುತ್ತೆ ಅಂತಂದರೆ ಕಂಟೆಂಪ್ಟ್ ಆಫ್ ಪಾರ್ಲಿಮೆಂಟ್ ಆಗುತ್ತೆ, ಕಂಟೆಂಪ್ಟ್ ಆಫ್ ಲೆಜಿಸ್ಲೇಚರ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಪಾಯಿಂಟು ತುಂಬ ಇಂಪಾರ್ಟೆಂಟ್. ದೆನ್ ದೀಸ್ ಆರ್ ಆಲ್ ದ ಪ್ರಿವಿಲೇಜಸ್ ದ್ಯಾಟ್ ಆರ್ ಅವೈಲೇಬಲ್. ಒಂದು 5-6 ಪಾಯಿಂಟ್ಗಳನ್ನು ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ. ಈಗ ಇದಕ್ಕೆ ಸಂಬಂಧಿಸಿದಂತೆ ಕೆಲವು ಕೋರ್ಟಿನ ಪ್ರಕರಣಗಳನ್ನು ನೋಡೋಣ ನಾವು. ಕೇಸ್ ಲಾಸ್ ಇದರಲ್ಲಿ ನೋಡಿ, ಈ ಪ್ರಕರಣದಲ್ಲಿ ಈಗ ನಾವು ಒಂದನ್ನು ನೋಡಿದ್ದೀವಿ, ನ್ಯಾಯಾಂಗ ನಿಂದನೆ ಅಂತ ನೋಡಿದ್ದೀವಿ. ನ್ಯಾಯಾಂಗ ನಿಂದನೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಾರೆ ಇದಕ್ಕೆ. ಹಾಗೇನೆ ನೀವು ಸಂಸತ್ತಿನ ನಿಂದನೆಯನ್ನು ಮಾಡೋ ಹಾಗಿಲ್ಲ. ಸಂಸತ್ತಿನ ಅಥವಾ ಸದಸ್ಯರ ನಿಂದನೆಯನ್ನು ಮಾಡೋ ಹಾಗಿಲ್ಲ. ನೀವು
ಟೀಕೆ ಮಾಡ್ಬೋದು. ಎಂಥ ಟೀಕೆ? ವಿಷಯದ ಮೇಲೆ ಟೀಕೆ ಮಾಡ್ಬೋದೇ ಹೊರತು ಸಂಸತ್ ಸದಸ್ಯರಿಗಾಗಲಿ ಅಥವಾ ಸಂಸತ್ತಿಗಾಗಲಿ ವಿಧಾನ ಮಂಡಲಕ್ಕಾಗಲಿ ಅಥವಾ ವಿಧಾನ ಮಂಡಲದ ಸದಸ್ಯರಿಗಾಗಲಿ ಅವರ ಮಾನಕ್ಕೆ ಧಕ್ಕೆ ಬರುವಂತಹ, ಗೌರವಕ್ಕೆ ಧಕ್ಕೆ ಬರುವಂತಹ ಯಾವುದೇ ಕ್ರಮ, ಮಾತನ್ನು ಯಾರೂ ಆಡಕೂಡದು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟು. ಹಾಗೆ ಸಂಬಂಧಪಟ್ಟಂಥ ಕೆಲವು ಪ್ರಕರಣಗಳಿದ್ದಾವೆ. ಇದು 1964 ಪ್ರಕರಣ, ಕೇಶವ್ ಸಿಂಗ್ಸ್ ಕೇಸ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಕೇಶವ್ ಸಿಂಗ್ ಪಬ್ಲಿಷ್ಡ್ ಎ ಪಾಂಪ್ಲೆಟ್ ಕ್ರಿಟಿಸೈಸಿಂಗ್ ಎನ್ MLA. ನೋಡಿ, ಒಬ್ಬ MLA ಕ್ರಿಟಿಸೈಸ್ ಮಾಡ್ತಾ ಅವನೊಂದು ಪಾಂಪ್ಲೆಟ್ ಹಾಕಿದ. ಹಿ ವಾಸ್ ಹೆಲ್ಡ್ ಇನ್ ಕಂಟೆಂಪ್ಟ್ ಆ್ಯಂಡ್ ಸೆಂಟೆನ್ಸ್ಡ್ ಬೈ UP ಅಸೆಂಬ್ಲಿ. ಅವ್ನಿಗೇನು ಮಾಡಿಬಿಟ್ರು ಅಂತಂದರೆ UP ಅಸೆಂಬ್ಲಿಯವರು, ಅಂದರೆ UP ಅಸೆಂಬ್ಲಿಯ ಸ್ಪೀಕರ್, ಆ ಕಥೆಯ ಪೂರ್ಣ ವಿವರಕ್ಕೆ ನಾವು ಹೋದರೆ ಏನಾಗುತ್ತೆ ಅಂತಂದರೆ, ಇವರು ಬಾಂಬೆಯಲ್ಲಿರ್ತಾರೆ, ಬಾಂಬೆಯಿಂದ ಪೊಲೀಸರು ಅವ್ರನ್ನ ಹಿಡ್ಕೊಂಬರ್ತಾರೆ, ಹಿಡ್ಕೊಂಬಂದು 2 ದಿವಸ ಅಲ್ಲೇ ಅಸೆಂಬ್ಲಿಯಲ್ಲೇ ಇಟ್ಕೊಂಡಿರ್ತಾರೆ ಅವ್ರನ್ನ, ಸ್ಪೀಕರು. ಓಕೆ, ಸೊ ದ್ಯಾಟ್ ಕೇಸ್ ಫೇಲ್ಸ್ ಬಿಕಾಸ್ ಆಫ್ ದ್ಯಾಟ್. ಅವ್ರನ್ನ ಸರಿಯಾದ ಕಾನೂನಾತ್ಮಕ ರೀತಿಯಲ್ಲಿ ನೋಡ್ಕೊಳ್ಳೋದಿಲ್ಲ. ಆದ್ದರಿಂದ ಸುಪ್ರೀಂ ಕೋರ್ಟ್ ಏನು ಮಾಡ್ತು ಅಂದರೆ, ಇಟ್ ಈಸ್ ಅಗೇನ್ಸ್ಟ್ ವಯಲೇಷನ್ ಆಫ್ ಆರ್ಟಿಕಲ್ 21 ಅಂತ ಹೇಳಿ ಅವ್ರನ್ನ ಬಿಡುಗಡೆಗೊಳಿಸ್ತದೆ. ಓಕೆ, ವೆದರ್ ದ ಅಸೆಂಬ್ಲಿ ಆ್ಯಕ್ಷನ್ ವಯಲೇಟೆಡ್ ಆರ್ಟಿಕಲ್ 20 ಆ್ಯಂಡ್ ವೆದರ್ ದ court could intervene. Judiciary can review legislative privileges if fundamental rights are violated. ನೋಡಿ, ಈ ಮೂಲಭೂತ ಹಕ್ಕುಗಳನ್ನ ಎಸ್ಪೆಷಲಿ 2 ಕಾನ್ಸೆಪ್ಟ್ ಇದೆ. ಪರ್ಟಿಕ್ಯುಲರ್ಲಿ ಆರ್ಟಿಕಲ್ 21 ಹರಣ ಆದಾಗ ಅಂತಹ ಸಂದರ್ಭದಲ್ಲಿ ಜುಡಿಷಿಯಲ್ ರಿವ್ಯೂ, ನ್ಯಾಯಿಕ ಮರುಪರಿಶೀಲನೆಯನ್ನು ಅಲೌ ಮಾಡಬೇಕಾಗ್ತದೆ. ಒಬ್ಬ ಮನುಷ್ಯನ ಮೂಲಭೂತ ಹಕ್ಕನ್ನು ಯಾವುದೇ ಕಾರಣಕ್ಕೂ ಕಿತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ, ಈ ಪರ್ಟಿಕ್ಯುಲರ್ ಪರ್ಸನ್ನನ್ನು ಅವ್ರು ಎಳ್ಕೊಂಡು ಹೋಗಿ ಪ್ರೊಸೀಜರ್ ಫಾಲೋ ಮಾಡೋದಿಲ್ಲ. ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ಮೇಲೆ ಏನಾಗಬೇಕಂದ್ರೆ 24 ಗಂಟೆಯ ಒಳಗಡೆ ನಾವು ಅವನನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ಇಲ್ಲಿ ಹಾಜರುಪಡಿಸೋದಿಲ್ಲ ಅವರು. ಆದ್ದರಿಂದ ಕೋರ್ಟ್ ಏನು ಮಾಡುತ್ತೆ, ಈ ವಿಷಯದಲ್ಲಿ ಅಂದರೆ ಇವ್ರಿಗೆ ಅನ್ಯಾಯ ಆಗಿದೆ, PNJ ಫಾಲೋ ಮಾಡಿಲ್ಲ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಫಾಲೋ ಮಾಡಿಲ್ಲ ಅಂಥೇಳಿ ಇವರು ಬಿಡುಗಡೆಯನ್ನು ಮಾಡಿದಂಥ ಒಂದು ಪ್ರಕರಣ ಇದು. ಅಧಿಕಾರಗಳು ಸಂವಿಧಾನದ ನಿಯಮಗಳಿಗೆ ಒಳಪಟ್ಟಿವೆ, ನ್ಯಾಯಾಲಯದ ಹಸ್ತಕ್ಷೇಪ ಸಾಧ್ಯವಿದೆ, ವಿಶೇಷವಾಗಿ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದರೆ, ಅದರಲ್ಲಿಯೂ ಅತಿ ಮುಖ್ಯವಾಗಿ ಅನುಚ್ಛೇದ 21, 20, 22 ಇವು ಉಲ್ಲಂಘನೆ ಆದಾಗ, ಈ ರೀತಿಯಾದಂಥ ಹಕ್ಕುಗಳು ಉಲ್ಲಂಘನೆ ಆದಾಗ ಏನು ಮಾಡ್ಬೋದು ಅಂತಂದರೆ ಸರ್ವೋಚ್ಚ ನ್ಯಾಯಾಲಯ ಅಲ್ಲಿ ಇಂಟರ್ವ್ಯೂನ್ ಆಗ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. 2ನೇ ಪ್ರಕರಣ, ರಾಜಾರಾಮ್ ಪಾಲ್ ವರ್ಸಸ್ ಸ್ಪೀಕರ್ ಲೋಕಸಭಾ. ನೋಡಿ, ಫ್ಯಾಕ್ಟ್ಸ್: MPs ವೇರ್ ಎಕ್ಸ್ಪೆಲ್ಡ್ ಫಾರ್ ಅಕ್ಸೆಪ್ಟಿಂಗ್ ಬ್ರೈಬ್ಸ್ ಇನ್ ಎ ಸ್ಟಿಂಗ್ ಆಪರೇಷನ್. ಕ್ಯಾನ್ ಎಕ್ಸ್ಪಲ್ಷನ್ ಫಾರ್ ಕಂಡಕ್ಟ್ ಔಟ್ಸೈಡ್ ದ ಹೌಸ್ ಬಿ ಜಸ್ಟಿಫೈಡ್? ದ ಕೋರ್ಟ್ ಕ್ಯಾನ್ ರಿವ್ಯೂ ದ ಎಕ್ಸರ್ಸೈಸ್ ಆಫ್ ಪ್ರಿವಿಲೇಜಸ್ if modified or unconstitutional. Expulsion was upheld in this case. ನೋಡಿ, ಇಲ್ಲೇನಾಗುತ್ತೆ ಅಂತಂದರೆ, ಹಣ ಸ್ವೀಕಾರ ಮಾಡಿದ್ದಕ್ಕೋಸ್ಕರ ಇಲ್ಲೇನು ಮಾಡ್ತಾರೆ, MPಯನ್ನು ಈ ಸಂಸತ್ತಿನಿಂದ ಕಿತ್ತು ಹಾಕ್ತಾರೆ, ತೆಗೆದು ಹಾಕ್ತಾರೆ. ಹಿ ಈಸ್ ಎಕ್ಸ್ಪೆಲ್ಡ್, ಅಲ್ಲಿಂದ ತೆಗೆದು ಹಾಕಲಾಗತ್ತೆ. ಅದನ್ನು ಮಾಡ್ಬೋದಾ, ಇದು ಪ್ರಿವಿಲೇಜ್ ಒಳಗೆ ಬರ್ತದಾ ಅಂತಕ್ಕಂಥ ಪ್ರಶ್ನೆ. ಇದು ಪ್ರಿವಿಲೇಜ್ ಒಳಗೆ ಬರ್ತದಾ ಅಂತಕ್ಕಂಥ ಪ್ರಶ್ನೆ. ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ಕೋರ್ಟು ಯಾವುದೇ ಕಾರಣಕ್ಕೂ ಅವರ ಉದ್ದೇಶ ಇದೆಯಲ್ಲ, ಆ ಉದ್ದೇಶ ಸದುದ್ದೇಶವಾಗಿದೆಯೋ ದುರುದ್ದೇಶವಾಗಿದೆಯೋ ಅಂತ ನೋಡ್ತದೆ. ಇಲ್ಲಿ ಭ್ರಷ್ಟಾಚಾರ ದುರುದ್ದೇಶ, ಭ್ರಷ್ಟಾಚಾರ ಒಳ್ಳೆಯ ಉದ್ದೇಶ ಅಲ್ಲ. ಆ ಉದ್ದೇಶ ಒಳ್ಳೆಯ ಉದ್ದೇಶ ಆಗಿದ್ದರಿಂದ ಇಲ್ಲೇನು ಮಾಡ್ತದೆ, ಅವ್ರನ್ನ ಕಿತ್ತು ಹಾಕಿದ್ದು ಸರಿ ಇದೆ ಅಂಥೇಳಿ ಕೋರ್ಟ್ ಹೇಳುತ್ತೆ. ಇಫ್ ಇಟ್ ಈಸ್ ಮಾಲಾಫೈಡ್, ಅದರ ಉದ್ದೇಶ ದುರುದ್ದೇಶ ಆಗಿತ್ತು ಅಂತಂದರೆ, ಅದೇ ಇಲ್ಲಿ ತಗೊಳ್ಳಿ, ದಿಸ್ ಈಸ್ ಮಾಲಾಫೈಡ್. ಈ ಕೇಸಲ್ಲಿ, ಕೇಶವ್ ಸಿಂಗ್ ಕೇಸಲ್ಲಿ ದಿಸ್ ಈಸ್ ಮಾಲಾಫೈಡ್. ಯಾಕೆ ಅಂತಂದರೆ, ಅವನು ಸುಮ್ಮನೆ 2 ದಿವಸ ಇಟ್ಕೊಂಡಿದ್ರು. ಅವರು 2 ದಿವಸ ವಿಚಾರಣೆಗೆ ಅಂಥೇಳಿ 2 ದಿವಸ ಇಟ್ಕೊಂಡಿದ್ರು. ದಟ್ ವಾಸ್ ರಾಂಗ್. 24 ಗಂಟೆ ಒಳಗೆ ಅವರು ಕೋರ್ಟ್ಗೆ ತೊಗೊಂಬರಲಿಲ್ಲ. ಉದ್ದೇಶ ತಪ್ಪಿತ್ತು, ದುರುದ್ದೇಶ ಇತ್ತು, ಶೇಡಿನ ಉದ್ದೇಶ ಇತ್ತು ಅಂಥೇಳಿ ಅವನ್ನ ರಿಲೀಸ್ ಮಾಡ್ತಾರೆ. ಬಟ್ ರಾಜಾರಾಮ್ ಪಾಲ್ ಪ್ರಕರಣದಲ್ಲಿ ಹಾಗಾಗೋದಿಲ್ಲ. 2007 ಪ್ರಕರಣ ಇದು. ಈ ಪ್ರಕರಣದಲ್ಲಿ ಆ ರೀತಿಯಾದಂದರೆ ಏನು ಪಾರ್ಲಿಮೆಂಟ್ ತೆಗೆದುಕೊಂಡಂಥ ನಿರ್ಧಾರ ಸದುದ್ದೇಶದಿಂದ ಕೂಡಿದೆ ಅನ್ನೋದನ್ನು ಇಟ್ಕೊಂಡು ಇಲ್ಲೇನಾಗುತ್ತೆ, ಅವ್ರನ್ನ ಬಿಡುಗಡೆ, ಅವರ ಒಂದು ಎಕ್ಸ್ಪಲ್ಷನನ್ನು, ಅವ್ರನ್ನ ಕಿತ್ತು ಹಾಕಿರುವಂತಹ ನಿರ್ಧಾರವನ್ನು ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿತದೆ. ನಿಮಗೊಂದು ಕನ್ಫ್ಯೂಷನ್ ಆಗ್ಬೋದು, ಕೋರ್ಟು ಭಾಗವಹಿಸಬಾರ್ದು ಅಂಥೇಳಿ ನಾನು ಇಲ್ಲಿವರೆಗೆ ಹೇಳಿದ್ದೀನಿ. ಒಂದನ್ನು ನೆನ್ಪಿಟ್ಕೊಳ್ಳಿ, ಈ ಸದನದ ಒಳಗಿನ ಪ್ರಕ್ರಿಯೆಗಳು ಕೂಡ ಸದನದ ಉದ್ದೇಶಕ್ಕೆ ತಕ್ಕನಾಗಿದ್ದರೆ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಕಾರಣಕ್ಕೂ ತನ್ನ ಮೂಗು ತೋರಿಸೋದಿಲ್ಲ. ಇಟ್ ವಿಲ್ ನಾಟ್ ಇಂಟರ್ಫಿಯರ್. ಬಟ್ ಇಫ್ ದ ಆಕ್ಟಿವಿಟೀಸ್ ಆರ್ ಮಾಲಾಫೈಡ್, then definitely
there is a power for the Supreme Court to oversee it and look into it whether the act is bona fide or mala fide. If it is bona fide, court will say yes, what the parliament has done is correct. If it is mala fide, such cases also we are going to see. Such cases also we will see. Then Tej Kiran Jain versus Sanjeeva Reddy. Absolute immunity under Article 105(2) for speeches made in Parliament. No defamation suit lies. ನಾನು ಮೊದಲೇ ಹೇಳಿದ್ದೀನಿ, ಅದರ ಮೇಲೇನೂ ಕೇಸ್ ಆಗಿದೆ. ಅಂದರೆ ಸಂಸತ್ತಿನಲ್ಲಿ ನಡೆಯುವಂತಹ ನಿಮ್ಮ ವಾಕ್ ಸ್ವಾತಂತ್ರ್ಯ ಇದೆಯಲ್ಲ, ಅದು ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಅಂತೇಳಿ ಸುಪ್ರೀಂ ಕೋರ್ಟು ಈ ಪ್ರಕರಣದಲ್ಲಿ ಹೇಳ್ತದೆ. ಸಿಂಪಲ್, ಇಟ್ಸ್ ಆಲ್ ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ಸೋ. ಸುಪ್ರೀಂ ಕೋರ್ಟ್ನ ಮುಂದೆ ಬಂದಾಗ ಸುಪ್ರೀಂ ಕೋರ್ಟು ಹೇಳ್ತು, ನೀವು ಸದನದಲ್ಲಿ ಮಾತನಾಡುವಂತಹ ವಿಚಾರ ಇದೆಯಲ್ಲ, ಅದು ನಿಮ್ಮ ಸಂಪೂರ್ಣ ಹಕ್ಕು. ನೀವು ಏನು ಮಾತಾಡ್ತಿರೋ, ಏನು ಬಿಡ್ತಿರೋ, ಅದನ್ನು ಪ್ರಶ್ನೆ ಮಾಡುವ ಹಾಗಿಲ್ಲ, ಕೋರ್ಟ್ಗಳು ಪ್ರಶ್ನೆ ಮಾಡುವ ಹಾಗಿಲ್ಲ. ಅದರ ಮೇಲೆ ಮಾನಹಾನಿಯನ್ನು, ನಾವು ಮಾನಹಾನಿ ಕೇಸನ್ನು ಅಥವಾ ಕೋರ್ಟ್ನಲ್ಲಿ ಮಾನಹಾನಿ ಪ್ರಕರಣವನ್ನು ಹಾಕಲಿಕ್ಕೆ ಆಗೋದಿಲ್ಲ ಅಂಥೇಳಿ ಈ ಪ್ರಕರಣದಲ್ಲಿ ಹೇಳ್ತಾರೆ. ಸಂಸತ್ತಿನಲ್ಲಿ ಮಾಡಿದ ಭಾಷಣಗಳ ಮೇಲೆ ಸಂಪೂರ್ಣ ಅಧಿಕಾರವಿದೆ, ದೂರಿನ ಮೊಕದ್ದಮೆ ಇಲ್ಲಿ ಸಾಧ್ಯವಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದೆನ್ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಜಜ್ಮೆಂಟ್ ಆ್ಯಂಡ್ ಎ ಕಾಂಟ್ರಾವರ್ಷಿಯಲ್ ಜಜ್ಮೆಂಟ್. ದಿಸ್ ಜಜ್ಮೆಂಟ್ ಈಸ್ ಎ ಕಾಂಟ್ರಾವರ್ಷಿಯಲ್ ಜಜ್ಮೆಂಟ್ ಆ್ಯಂಡ್ ಇಟ್ ವಾಸ್ ಇನ್ 1998. ಈ ಪ್ರಕರಣ ಏನು ಅನ್ನೋದನ್ನು ನಾನು ನನ್ನದೇ ಆದ ಮಾತಿನಲ್ಲಿ ಹೇಳ್ತೀನಿ. ಈ PV ನರಸಿಂಹರಾವ್ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ಈ ನೋ ಕಾನ್ಫಿಡೆನ್ಸ್ ಮೋಷನ್ ಮೇಲೆ ವೋಟ್ ಹಾಕುವಂತಹ ಒಂದು ಪ್ರಸಂಗ ಇರುತ್ತೆ. ಅಂತಹ ಪ್ರಸಂಗದಲ್ಲಿ ಕೆಲವು MPಗಳು ನಾವು ನಿಮ್ಮ ಪರವಾಗಿ ವೋಟ್ ಹಾಕ್ತೀವಿ ಅಂಥೇಳಿ ದುಡ್ಡು ತಗೊಳ್ತಾರೆ. ದೇ ವಿಲ್ ಟೇಕ್ ಮನಿ. ದಿ MPs ಆರ್ ಬ್ರೈಬ್ಡ್. ಸಂಸತ್ತಿನಲ್ಲಿ ಮತ ಚಲಾಯಿಸಲು ಸಂಸದರು ಲಂಚ ಸ್ವೀಕರಿಸಿದ ಆರೋಪ ಇರುತ್ತೆ. ಸಂಸದರು ಸಂಸತ್ತಿನಲ್ಲಿ ಮಾಡಿದ ಭಾಷಣ ಅಥವಾ ಮತ ಚಲಾವಣೆಗೆ ಸಂಬಂಧಿಸಿದಂತೆ ಲಂಚಕ್ಕಾಗಿ ಮಾಡಿದರೂ ಸಹ ಅವರನ್ನು ಕಾನೂನಿಗೆ ಒಳಪಡಿಸಲಾಗದು ಅಂಥೇಳಿ. ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದರೆ, ಇಫ್ ಎನ್ MP ಹ್ಯಾಸ್ ಟೇಕನ್ ಮನಿ ಫಾರ್ ದ ಪರ್ಪಸ್ ಆಫ್ ವೋಟಿಂಗ್ ಇನ್ ದ ಪಾರ್ಲಿಮೆಂಟ್, ದೆನ್ ದಟ್ ಕ್ಯಾನಾಟ್ ಬಿ ಟ್ರೀಟೆಡ್ ಆಸ್ ಕರಪ್ಷನ್. ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂದರೆ, ಕೆಲವು ಜನರು ದುಡ್ಡು ತಗೊಂಡಂತಹ ಜನರಲ್ಲಿ ಕೆಲವರು ಸಂಸತ್ತಿಗೆ ಹೋಗ್ತಾರೆ, ವೋಟ್ ಹಾಕ್ತಾರೆ. ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಆಗೋದಿಲ್ಲ, ಕರಪ್ಷನ್ ಚಾರ್ಜ್ ಅವ್ರ ಮೇಲೆ ಬರೋದಿಲ್ಲ. ಯಾಕೆ ಅಂದರೆ ಅವ್ರು ಹೋಗಿ ವೋಟ್ ಹಾಕಿದರೆ, ಯಾವ ಉದ್ದೇಶಕ್ಕಾಗಿ ಅವ್ರು ಹಣ ತೊಗೊಂಡಿದ್ರೋ ಅಲ್ಲಿ ಹೋಗಿ ವೋಟ್ ಹಾಕಿದ್ದಾರೆ, ಅದಕ್ಕೆ ಅವರಿಗೆ ಶಿಕ್ಷೆ ಇಲ್ಲ. ಆದರೆ ಅದರಲ್ಲಿ ಕೆಲವರು ದುಡ್ಡು ತೊಗೊಂಡಿದ್ರು, ಆದರೆ ಸಂಸತ್ತಿಗೆ ಹೋಗಲಿಲ್ಲ, ಹೊರಗಡೆ ಉಳಿದ್ರು, ವೋಟ್ ಹಾಕಲಿಲ್ಲ. ಅವನಿಗೆ, ಅಂಥ ವ್ಯಕ್ತಿಗೆ ಏನು ಮಾಡಿದರು, ಅವನು ಶಿಕ್ಷೆಗೆ ಅರ್ಹ, ಹೀ ಈಸ್ ಕ್ರಿಮಿನಲಿ ಲಯಬಲ್ ಅಂಥೇಳಿ ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ ತೀರ್ಪು ಕೊಡಲಾಗತ್ತೆ. ನೋಡಿ ಹೇಗಿದೆ. ಯಾಕೆ ಅಂದರೆ, ಯಾರು ವೋಟ್ ಹಾಕಿದಾರೋ ಅವರು 105ನೇ ಅನುಚ್ಛೇದ ಇದೆಯಲ್ವಾ, ಈ ಅನುಚ್ಛೇದ ಅಡಿಯಲ್ಲಿ ಬರ್ತಾರೆ. ಯಾರು ವೋಟ್ ಹಾಕಲಿಲ್ವೋ ಅವರು ಈ ವೋಟಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿಲ್ಲ. ಆದ್ದರಿಂದ ಇವರೇನಾಗ್ತಾರೆ, ವೋಟ್ ಹಾಕದೇ ಇದ್ದವರು ದೇ ಆರ್ ಔಟ್ಸೈಡ್. ಆದ್ದರಿಂದ ಹೊರಗಡೆ ಇದ್ದವರು, ವೋಟ್ ಹಾಕದೇ ಇದ್ದವರು, ದೇ ಆರ್ ಕ್ರಿಮಿನಲಿ ಲಯಬಲ್ ಅಂಥೇಳಿ ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಪ್ರಕರಣದಲ್ಲಿ ತೀರ್ಪು ಕೊಡುತ್ತೆ. ಇದು ಯಾರಿಗೂ ಅರಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಇದು ಬಹಳಷ್ಟು ದಿನ ಇದರ ಮೇಲೆ ಸಾಕಷ್ಟು ಟೀಕೆಗಳು, ಚರ್ಚೆಗಳು ಆಗ್ತವೆ. ಈ ಒಂದು ಪ್ರಕರಣವನ್ನು ಮರುಪರಿಶೀಲಿಸುವಂತಹ ಪ್ರಸಂಗ ಕೂಡ ನಮಗೆ ಒದಗಿ ಬರ್ತದೆ. ದಿಸ್ ಇಶ್ಯೂ ಈಸ್ ಡಿಸ್ಕಸ್ಡ್ ಇನ್ ಫ್ಯೂಚರ್ ಆಲ್ಸೋ. ಅದನ್ನು ನೋಡೋಣ, ಅದು ಏನು ಫ್ಯೂಚರಲ್ಲಿ ಏನು ಡಿಸ್ಕಸ್ ಮಾಡಿದ್ರು ಅನ್ನೋದನ್ನು ನೋಡೋಣ. ಅದನ್ನು ನೋಡೋದಕ್ಕಿಂತ ಮೊದಲು ಈ ಜುಡಿಷಿಯಲ್ ರಿವ್ಯೂ ಅಂತ ಹೇಳಿದ್ನಲ್ಲ, ನಾನು ಇಲ್ಲಿ ನ್ಯಾಯಿಕ ಮರುಪರಿಶೀಲನೆ ಈ ನ್ಯಾಯಿಕ ಮರುಪರಿಶೀಲನೆಗೆ ತನ್ನದೇ ಆದಂಥ ಇತಿಮಿತಿಗಳಿದ್ದಾವೆ, ತನ್ನದೇ ಆದಂಥ ಮಿತಿಗಳು ಅಥವಾ ಇತಿಮಿತಿಗಳು ಏನಿದ್ದಾವೆ, ಇತಿಮಿತಿಗಳು. ಕೋರ್ಟ್ ಕ್ಯಾನಾಟ್ ಸಿಂಪ್ಲಿ interfere in the activities of the parliamentary activities. ನೋಡಿ, ಯಾವಾಗ ಅದು ಇಂಟರ್ಫಿಯರ್ ಆಗ್ಬೋದು ಅಂದರೆ, ಪ್ರಿವಿಲೇಜಸ್ ಆರ್ ನಾಟ್ ಎಬ್ಸಲ್ಯೂಟ್. ಯಾವುದೇ ಇಲ್ಲಿ ಕೊಟ್ಟಂತಹ ಎಲ್ಲ ಪ್ರಿವಿಲೇಜ್ಗಳು ಎಬ್ಸಲ್ಯೂಟ್ ಅಲ್ಲ.
ದೇ ಆರ್ ಸಬ್ಜೆಕ್ಟ್ ಟು ಫಂಡಮೆಂಟಲ್ ರೈಟ್ಸ್, ಪರ್ಟಿಕ್ಯುಲರ್ಲಿ ಆರ್ಟಿಕಲ್ 21. ಹೇಳಿದ್ನಲ್ಲವ ನಾನು, ಅನುಚ್ಛೇದ 21ಕ್ಕೆ ಸಂಬಂಧಿಸಿದಂತೆ ನೀವು ಅದನ್ನು ಅಬ್ಸಲ್ಯೂಟ್ ಅಂತ ಹೇಳೋಕ್ಕಾಗಲ್ಲ ಅನ್ನುವಂಥ ಒಂದು ವಿಚಾರವನ್ನು ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ. ಮತ್ತು ಸರ್ವೋಚ್ಚ ನ್ಯಾಯಾಲಯ ಏನು ಹೇಳುತ್ತೆ ಅಂದರೆ, ನಾವು ಪರಿಶೀಲನೆ ಮಾಡ್ಬೋದು. ಪರಿಶೀಲನೆ ಮಾಡಿದಾಗ ನಾವು ನೋಡುವಂತಹ ಉದ್ದೇಶ ಏನಿರುತ್ತೆ ಅಂತಂದರೆ, ನೀವು ತೆಗೆದುಕೊಂಡಂತಹ ಪ್ರಕ್ರಿಯೆಗಳು, ಕ್ರಮಗಳು ಯಾವ ರೀತಿ ಇದ್ದಾವೆ ಅಂದರೆ, ಅವುಗಳ ಉದ್ದೇಶ ಸರಿಯಾಗಿದ್ದರೆ ನಾವು ಇಂಟರ್ಫಿಯರ್ ಆಗೋದಿಲ್ಲ. ಇಫ್ the purpose of the proceedings and the free speech are for the bona fide purpose, we don't have, Supreme Court doesn't have a role. If they are not bona fide, if they are mala fide, ಆವಾಗ ನಾವು ನ್ಯಾಯಿಕ ಮರುಪರಿಶೀಲನೆ ಮಾಡ್ತೀವಿ ಅಂಥೇಳಿ ಸುಪ್ರೀಂ ಕೋರ್ಟ್ ನಿರ್ಧಾರಕ್ಕೆ ಬರುತ್ತೆ. ಎರಡನೇದು, ನೀವು ನಿಮ್ಮ ಈ ಒಂದು ವಿಶೇಷ ಸ್ಥಾನಮಾನಗಳನ್ನು, ಅಧಿಕಾರಗಳನ್ನು ದುರುಪಯೋಗ ಮಾಡ್ಕೊಂಡಿದ್ದೀರಾ, ಸದುಪಯೋಗ ಮಾಡ್ಕೊಂಡಿದ್ದೀರಾ ಅಂತ ನೋಡ್ತೀವಿ. ಸದುಪಯೋಗ ಮಾಡ್ಕೊಂಡಿದ್ರೆ ನಾವು ನ್ಯಾಯಿಕ ಮರುಪರಿಶೀಲನೆ ಮಾಡೋದಿಲ್ಲ. ಅದು ದುರುಪಯೋಗ ಆಗಿದೆಯಾ ಅನ್ನೋದನ್ನು ನಾವು ಚೆಕ್ ಮಾಡ್ತೀವಿ. ಇದು ಒಂದು ಪಾಯಿಂಟ್. ಇನ್ನೂ ಒಂದು ಪಾಯಿಂಟ್ ಏನು ಅಂತಂದರೆ, ಮೂಲಭೂತ ಹಕ್ಕುಗಳು, ಅದರಲ್ಲಿಯೂ ಪ್ರಮುಖವಾಗಿ ಅನುಚ್ಛೇದ 21ಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಬ್ಬ ವ್ಯಕ್ತಿಯ ಅನುಚ್ಛೇದ 21ರ ಹಕ್ಕು ಹರಣ ಆಗಿದೆಯಾ ಅಂತಿದ್ರೆ ಆವಾಗಲೂ ನಾವು ನ್ಯಾಯಿಕ ಮರುಪರಿಶೀಲನೆ ಮಾಡ್ತೀವಿ. ಆಗಿಲ್ಲ ಅಂದರೆ ಇಲ್ಲ. ಈ ಹಕ್ಕೇನು? ವಾಟ್ ಈಸ್ ದಿಸ್ 31? ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ನೋ ಪರ್ಸನ್ ಕ್ಯಾನ್ ಬಿ ಡಿಫ್ರೈವ್ಡ್ ಆಫ್ ಹೀಸ್ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ನೋಡಿ, 1ನೇ ಪ್ರಕರಣದಲ್ಲಿ UP ಅಸೆಂಬ್ಲಿ ಅವ್ನು ತೊಗೊಂಡೋಗಿ ಇಟ್ಕೊಂಡ್ಬಿಟ್ಟಿತ್ತು 2 ದಿವಸ. ಅವ್ನು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿರಲಿಲ್ಲ. ಸೊ ಅಲ್ಲಿ ದೇರ್ ವಾಸ್ ಪ್ರೊಸೀಜರಲ್ ಲ್ಯಾಪ್ಸ್. ಇಟ್ ವಾಸ್ ನಾಟ್ ಆಸ್ ಪರ್ ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. What is procedure established by law according to Article 21? A person, if he is arrested, within 24 hours, he should be produced before the magistrate. If 24 hours exceeds, it is deemed that he is released. ಅನ್ನೋದು ನಮ್ಮ ಕಾನೂನು. ಆದ್ದರಿಂದ ಆ ಕಾನೂನಿನ ವೈಲೇಷನ್ ಆಗಿದೆ ಅನ್ನೋದನ್ನು ನಾವಲ್ಲಿ ನೋಡ್ಬೋದು. ನೋಡಿ, ಈ ಅಧಿಕಾರಗಳು ಅಪರಿಮಿತವಲ್ಲ. ಮೂಲ ಹಕ್ಕುಗಳಿಗೆ ಮುಖ್ಯವಾಗಿ ಧಾರಾ 21ಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ವಿಚಾರಣೆ ಮಾಡ್ಬೋದು. ಅಂದರೆ ಅಧಿಕಾರ ದುರುಪಯೋಗ ಇದ್ದರೆ, ಕಾರ್ಯಗಳು ದುರುದ್ದೇಶದಿಂದ ಕೂಡಿದರೆ, ಮೂಲಭೂತ ಹಕ್ಕು ಅನುಚ್ಛೇದ 21 ಉಲ್ಲಂಘನೆಯಾಗಿದ್ದರೆ ನ್ಯಾಯಿಕ ಮರುಪರಿಶೀಲನೆಗೆ ಅವಕಾಶ ಇದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ದಿಸ್ ಈಸ್ ದಿ ಪರ್ಪಸ್. ಎಸ್, ನೌ ಐ ವಿಲ್ ಕಮ್. ಏನು PV ನರಸಿಂಹರಾವ್ ಅವರ ಪ್ರಕರಣ ನಾವು ನೋಡಿದ್ವಲ್ವಾ, ಅದು ಆದ ನಂತರ ಈ ಪ್ರಕರಣವನ್ನು ನಾನು ವಿವರವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯಾದಂತಹ ಕೊಡುಗೆಯನ್ನು ಸರ್ವೋಚ್ಚ ನ್ಯಾಯಾಲಯ ನಮಗೆ ಕೊಟ್ಟಿದೆ. ದಿ ಜುಡಿಷಿಯರಿ ಈಸ್ ದಿ ಸೆಂಟಿನೆಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ ಪವರ್ಸ್ ಇನ್ 105 and 194. In 194 and 105 power is given to legislatures, but they have started misusing it, and such misuse was also upheld in PV Narasimha Rao case. This misuse was upheld in PV Narasimha Rao versus state case. ಇಲ್ಲಿ ಅವಿಶ್ವಾಸ ಮತದ ಪ್ರಕರಣದಲ್ಲಿ PV Narasimha Rao ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಇಲ್ಲಿ ಯಾರು ದುಡ್ಡು ತಗೊಂಡು ಸಂಸತ್ತಿಗೆ ಹೋಗಿ ವೋಟ್ ಹಾಕಿದ್ರೋ ಅವರಿಗೆ ಶಿಕ್ಷೆ ಇಲ್ಲ. ಯಾರು ದುಡ್ಡು ತೊಗೊಂಡಿದ್ರು ಆದರೆ ಸಂಸತ್ತಿಗೆ ಹೋಗಿ ವೋಟ್ ಆಗಿಲ್ಲ ಅಂದರೆ ಅವ್ರಿಗೆ ಶಿಕ್ಷೆ ಇದೆ. ಸಾಮಾನ್ಯ ಜನರಿಗೆ ಇದು ಡೈಜೆಸ್ಟ್ ಆಗೋದಿಲ್ಲ. ಇಟ್ ಈಸ್ ನಾಟ್ ಅಂಡರ್ಸ್ಟುಡ್. ಬಟ್ ವಾಟ್ ದೇ ಹ್ಯಾವ್ ಇಂಟರ್ಪ್ರಿಟೆಡ್ ಇನ್ ದಿಸ್ ಕೇಸ್ ಈಸ್ ಆಸ್ ಎನಿಥಿಂಗ್ ದಟ್ ಈಸ್ ಡನ್ ಫಾರ್ ದ ಪರ್ಪಸ್ ಆಫ್ ವೋಟಿಂಗ್ ಆ್ಯಂಡ್ ಸ್ಪೀಚ್. ದೇ ಆರ್ ಗೆಟಿಂಗ್ ಇಮ್ಯುನಿಟಿ ಆ್ಯಸ್ ಪರ್ ಆರ್ಟಿಕಲ್ 105 ಅಂಥೇಳಿ ಟೆಕ್ನಿಕಲಿ ಹೋಗ್ಬಿಟ್ರು ಅವರು. ಹೀಗೆ ಸಂವಿಧಾನದಲ್ಲಿ ಹೀಗೆ ಬರೆದಿದೆ, ಈ ರೀತಿ ಇದೆ, ಅದಕ್ಕೆ ಅವ್ರಿಗೆ ವಿಮುಕ್ತಿ ಇದೆ. ಇವನು ದುಡ್ಡು ತೊಗೊಂಡಿದ್ದ, ಹೊರಗಡೆ ತೊಗೊಂಡಿದ್ದಾನೆ ದುಡ್ಡು, ಆದರೆ ಒಳಗೆ ಹೋಗಿ ಓಟ್ ಹಾಕಿಲ್ಲ. ಓಟ್ ಹಾಕಿದರೆ ಇವನು ಬಚಾವ್ ಆಗ್ತಿದ್ದ. ಇವನು ಓಟ್ ಹಾಕಿಲ್ಲ, ಅದಕ್ಕೆ ಇವನಿಗೆ ಶಿಕ್ಷೆ ಅಂತಕ್ಕಂಥ ಹೈಲಿ ಇಟ್ ವಾಸ್ ನ್ಯಾರೋಲಿ ಇಂಟರ್ಪ್ರಿಟೆಡ್ ಅಂತ ಹೇಳ್ಬೋದು. ಈ ಒಂದು ಇದನ್ನು ಹೋಗಲಾಡಿಸೋಕ್ಕೆ ನಮಗೆ ಸುಮಾರು ವರ್ಷಗಳೇ ಬಂತು. 1998 ಅಂತಂದರೆ ಈಗ ನೋಡಿ, ಇದನ್ನು ನಾವು ಓವರ್ರೂಲ್ ಮಾಡಿದ್ವಿ ಈ ಪ್ರಕರಣದಲ್ಲಿ 224. ಅಂದರೆ 26 ವರ್ಷದ ನಂತರ ನರಸಿಂಹರಾವ್ ಪ್ರಕರಣದಲ್ಲಿ ತೆಗೆದುಕೊಂಡಂತಹ ನಿರ್ಣಯ ತಪ್ಪು ಅನ್ನುವುದನ್ನು ನಮ್ಮ ಸುಪ್ರೀಂ ಕೋರ್ಟು 7 ಜನರ ನ್ಯಾಯಪೀಠ, ಸಂವಿಧಾನ ಪೀಠ 7 ಜನರನ್ನು ಹೊಂದಿತ್ತು. ಯಾಕೆ ಅಂತಂದರೆ ಹಿಂದಿನ ಸಂವಿಧಾನ ಪೀಠ 5 ಜನರನ್ನು ಹೊಂದಿತ್ತು. ಅದನ್ನು ಓವರ್ರೂಲ್ ಮಾಡಲಿಕ್ಕೆ ದೊಡ್ಡ ಪೀಠ ಬೇಕು.
ಅದಕ್ಕೆ 7 ಜನರ ಪೀಠ ಹೋದ ವರ್ಷದಲ್ಲಿ ಇತ್ತೀಚೆಗೆ ಈ ಪ್ರಕರಣದಲ್ಲಿ ಸೀತಾ ಸೊರೇನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಅದು JMM ಪ್ರಕರಣವೇ, ಇದು JMM ಪ್ರಕರಣವೇ. JMM ಅಂತಕ್ಕಂಥದ್ದು ಒಂದು ಪಕ್ಷ, ಜಾರ್ಖಂಡಿನ ಪಕ್ಷ. ಇರಲಿ, ಅದೇನೇ ಇರಲಿ, ವ್ಯಕ್ತಿಗತವಾಗಿ ನಾವು ಹೋಗೋದು ಬೇಡ. ಈ ಕೇಸಿನ ವಿವರವನ್ನು ನೋಡೋಣ. ದ ಸುಪ್ರೀಂ ಕೋರ್ಟ್ ಡಿಸಿಷನ್ ಇನ್ ಸೀತಾ ಸೊರೇನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ marks a pivotal shift in the interpretation of legislative immunity. ಅಂದರೆ ಶಾಸಕಾಂಗಕ್ಕೆ ಇರುವಂತಹ ವಿಮುಕ್ತಿಯನ್ನು ಇಂಟರ್ಪ್ರಿಟ್ ಮಾಡುವಲ್ಲಿ ಇದೊಂದು ಮಹತ್ವದ ಏನು ತೀರ್ಪು. ಕನ್ಸರ್ನಿಂಗ್ ಬ್ರೈಬರಿ ಅಲಿಗೇಷನ್ಸ್ ಅಗೇನೆಸ್ಟ್ ಲಾ ಮೇಕರ್ಸ್, ಲಂಚದ ವಿಷಯದಲ್ಲಿ ಬಹಳ ಮುಖ್ಯವಾದಂತಹ ಪ್ರಕರಣ. 2024 ಸೀತಾ ಸೊರೇನ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಶಾಸಕರ ವಿರುದ್ಧದ ಲಂಚದ ಆರೋಪಗಳಲ್ಲಿ ಶಾಸಕಾಂಗ ಭದ್ರತೆಯ ವ್ಯಾಖ್ಯಾನದಲ್ಲಿ ಪ್ರಮುಖ ತಿರುವು ತಂದಿದೆ. ಇಟ್ ಹ್ಯಾಸ್ ಚೇಂಜ್ಡ್ ದ ಕಾನ್ಸೆಪ್ಟ್ ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ. ಏನು ಫ್ಯಾಕ್ಟ್ಸ್ ನೋಡೋಣ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಫ್ಯಾಕ್ಟ್ಸ್ ಹಿಯರ್. ದ ಫ್ಯಾಕ್ಟ್ಸ್ ಆರ್ ದಿಸ್: ಸೀತಾ ಸೊರೇನ್, ಎ ಮೆಂಬರ್ ಆಫ್ ಜಾರ್ಖಂಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಫ್ರಮ್ ದ ಜಾರ್ಖಂಡ್ ಮುಕ್ತಿ ಮೋರ್ಚಾ, JMM ಪಕ್ಷ, ಅದು was accused of accepting bribe in 2012 to vote for an independent candidate in the Rajya Sabha election. ನೋಡಿ, ಸಿ ಈಸ್ ಎನ್ MLA. ಇಲ್ಲಿ ರಾಜ್ಯಸಭೆಗೆ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಗೆ ವೋಟ್ ಹಾಕಲಿಕ್ಕೆ ಸಿ ವಿಲ್ ಟೇಕ್ ಮನಿ. ಡಿಸ್ಪೈಟ್ ದ ಅಲಿಜ್ಡ್ ಬ್ರೈಬ್, ಸಿ ಅಲ್ಟಿಮೇಟ್ಲಿ ವೋಟೆಡ್ ಫಾರ್ ಹರ್ ಪಾರ್ಟೀಸ್ ಕ್ಯಾಂಡಿಡೇಟ್. ಆದರೂ ಆ ಸ್ವತಂತ್ರ ವ್ಯಕ್ತಿಗೆ ವೋಟ್ ಹಾಕಲಿಲ್ಲ ಅವಮ್ಮ, ಅದು ತಮ್ಮ ಪಕ್ಷಕ್ಕೆ ಹಾಕಿದ್ಲು. ಬಟ್ ಫೇಸಿಂಗ್ ಚಾರ್ಜಸ್ ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ಕೊನೆಗೆ ಏನಾಯಿತು ಅಂತಂದರೆ ಅವಳ ಮೇಲೆ ಕ್ರಿಮಿನಲ್ ಕೇಸ್ ಆಯಿತು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988 ಪ್ರಕಾರ ಕರಪ್ಷನ್ ಚಾರ್ಜ್ ಆಯಿತು. ಸೊರೇನ್ ಸಾಟ್, ಆವಾಗ ಸೊರೇನ್ ಏನು ಮಾಡಿದ್ರು, ನರಸಿಂಹರಾವ್ ಜಜ್ಮೆಂಟ್ ಪ್ರಕಾರ ನನಗೆ ಶಿಕ್ಷೆ ಆಗೋದಿಲ್ಲ ಅಂಥೇಳಿ ಸೊರೇನ್ ಸಾಟ್ ಟು ಕ್ವಾಶ್ ದ ಪ್ರೊಸೀಡಿಂಗ್ಸ್ ಬಿಕಾಸ್ ಸಿ ಈಸ್ ಹ್ಯಾವಿಂಗ್ ಇಮ್ಯುನಿಟಿ ಆ್ಯಸ್ ಪರ್ ಆರ್ಟಿಕಲ್ 194 ಪ್ರಕಾರ ನನಗೆ ಇಮ್ಯುನಿಟಿ ಇದೆ, ವಿಮುಕ್ತಿ ಇದೆ, ನೀವು ನನ್ನ ಮೇಲೆ ಕೇಸ್ ಮಾಡೋಕ್ಕಾಗಲ್ಲ. ಮತ್ತು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ PV ನರಸಿಂಹರಾವ್ ಸ್ಟೇಟ್ ಏನು ಜಜ್ಮೆಂಟ್ ಇದೆ. ಆ ಜಜ್ಮೆಂಟ್ ಏನು ಹೇಳುತ್ತೆ, ಒಂದ್ಸಲ ನಾವು ಹೋಗಿ ವೋಟ್ ಹಾಕಿಬಿಟ್ರೆ ಮುಗಿದೋಯ್ತು. ವೋಟ್ ಹಾಕಿದರೆ ನಾವು ಎಷ್ಟೇ ದುಡ್ಡು ತಗೊಳ್ಳಿ ಪರವಾಗಿಲ್ಲ, ನಡೆಯುತ್ತೆ. ಯಾಕೆಂದರೆ ಅದನ್ನು ನರಸಿಂಹರಾವ್ ಪ್ರಕರಣದಲ್ಲಿ ಹೇಳಲಾಗಿದೆ ಅನ್ನೋದನ್ನು ಅವರು ಕೋರ್ಟಿನ ಮುಂದೆ ಪ್ರತಿಪಾದಿಸಿದರು. ವೇರ್ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ದ ಲಾ ಮೇಕರ್ಸ್ ಆರ್ ಇಮ್ಯೂನ್ ಫ್ರಮ್ ಪ್ರಾಸಿಕ್ಯೂಷನ್ ಫಾರ್ ಅಕ್ಸೆಪ್ಟಿಂಗ್ ಬ್ರೈಬ್ಸ್ ರಿಲೇಟೆಡ್ ಟು ದೇರ್ ಸ್ಪೀಚ್ ಆ್ಯಂಡ್ ವೋಟ್ಸ್ ಇನ್ ದ ಲೆಜಿಸ್ಲೇಚರ್. ನೋಡಿ, ಇದರಿಂದ ಈ ವಿಮುಕ್ತಿ ಇದೆ. ನರಸಿಂಹರಾವ್ ಪ್ರಕರಣದ ಪ್ರಕಾರ ಲಂಚ ತಗೊಂಡು ನಾವು ಯಾವುದಕ್ಕೆ ಲಂಚ ತಗೊಂಡಿದ್ದೀವೋ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಅಲ್ಲಿ ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿದರೆ ಪರವಾಗಿಲ್ಲ, ನಾವು ಲಂಚ ತಗೊಂಡ್ರೆ ನಡೆಯುತ್ತೆ ಅನ್ನೋದು ಈ ಪ್ರಕರಣದಲ್ಲಿದೆ. ಅದರ ಪ್ರಕಾರ ನನ್ನ ಮೇಲೆ ನೀವು ಕ್ರಿಮಿನಲ್ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ ಅಂಥೇಳಿ ಸಿ ವೆಂಟ್ ಆನ್ ಚಾಲೆಂಜಿಂಗ್ ಅಪ್ ಟು ಸುಪ್ರೀಂ ಕೋರ್ಟ್. ನಾವು ದ ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಇನ್ ಕನ್ನಡ. ಸೀತಾ ಸೊರೇನ್ ಅವರು ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷದ ಸದಸ್ಯೆಯಾಗಿ ಜಾರ್ಖಂಡ್ ವಿಧಾನಸಭೆಯ ಸದಸ್ಯರಾಗಿದ್ದರು. 2012ರಲ್ಲಿ ರಾಜ್ಯಸಭಾ ಚುನಾವಣೆ ವೇಳೆ ಸ್ವತಂತ್ರ ಅಭ್ಯರ್ಥಿಗೆ ಮತ ಹಾಕಲು ಲಂಚ ಪಡೆದ ಆರೋಪ ಸಮ್ಮುಖವಾಗಿತ್ತು. ಆದರೆ ಅವರು ಅಂತಿಮವಾಗಿ ತಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿದರು. ಲಂಚದ ಪ್ರಕರಣದಲ್ಲಿ ದಂಡನೆ ಎದುರಿಸುತ್ತಿದ್ದ ಅವರು ಭಾರತೀಯ ಸಂವಿಧಾನದ ಕಲಮು ಅಂತ ಹೇಳಬೇಡಿ, ಇದಕ್ಕೆ ಸಂವಿಧಾನದ ಅನುಚ್ಛೇದ 194 ಅಡಿಯಲ್ಲಿ ನನಗೆ ವಿಮುಕ್ತಿ ಇದೆ ಅನ್ನೋದನ್ನು ಹೇಳಿದರು. ಅವರು PV ನರಸಿಂಹರಾವ್ ವರ್ಸಸ್ ಸ್ಟೇಟ್ ತೀರ್ಪನ್ನು ಆಧಾರವಾಗಿರಿಸಿಕೊಂಡು ಅಲ್ಲಿ ಶಾಸಕರ ಭಾಷಣ ಅಥವಾ ಮತದಾನಕ್ಕೆ ಸಂಬಂಧಿಸಿದ ಲಂಚ ಸ್ವೀಕೃತಿಗೆ ಶಾಸಕರಿಗೆ ರಕ್ಷಣೆ ಇದೆ, ಆದ್ದರಿಂದ ನನಗೂ ರಕ್ಷಣೆ ಇದೆ ಅಂಥೇಳಿ ಅವ್ರೇನು ಮಾಡಿದರು, ಸುಪ್ರೀಂ ಕೋರ್ಟ್ನ ಮುಂದೆ ತಮ್ಮ ಅಹವಾಲನ್ನು ತೋರ್ಕೊಂಡ್ರು. ಆವಾಗ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ದಿಸ್ ಜಜ್ಮೆಂಟ್. In a landmark judgment delivered on March 2024, a 7-judge constitution bench of the Supreme Court unanimously overruled ನರಸಿಂಹರಾವ್. ಇಲ್ಲ, ನರಸಿಂಹರಾವ್ ಪ್ರಕರಣದಲ್ಲಿ ಕೊಟ್ಟಂತಹ ತೀರ್ಪನ್ನು ತಳ್ಳಿ ಹಾಕಿದ್ರು ಅವರು, ಅದು ಸರಿ ಇಲ್ಲ ಅಂತೇಳಿ. The court held that lawmakers do not enjoy parliamentary immunity under Articles 105 and 194 for the acts of bribery. ಲಂಚ ತಗೊಳ್ಳೋ ವಿಷಯನ ಇಟ್ಕೊಂಡು ಈ ಒಂದು ಅನುಚ್ಛೇದಗಳ ಅಡಿಯಲ್ಲಿ ಲಂಚವನ್ನು ಕಾನೂನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. 7 ನ್ಯಾಯಾಧೀಶರ ಸಂವಿಧಾನ ಪೀಠವು ನರಸಿಂಹರಾವ್ ತೀರ್ಪನ್ನು ಏಕಮತದಿಂದ ರದ್ದುಗೊಳಿಸಿತು. ನ್ಯಾಯಾಲಯದ ಮತದಲ್ಲಿ ಸಂವಿಧಾನದ ಕಲಂ ಅನ್ನೋದಕ್ಕಿಂತ ನಾನು ಹೇಳಿದ್ನಲ್ಲ, ಇವಕ್ಕೆ ಕಲಂ ಅಂತ ಹೇಳಬೇಡಿ, ಅನುಚ್ಛೇದ ಅಂಥೇಳಿ
ಅಥವಾ ವಿಧಿ ಅಂಥೇಳಿ. ಮತ್ತು 394ರ ಅಡಿಯಲ್ಲಿ ಶಾಸಕರಿಗೆ ಲಂಚ ಸ್ವೀಕಾರಕ್ಕೆ ರಕ್ಷಣೆ ಇಲ್ಲ ಅಂತಕ್ಕಂಥ ಐತಿಹಾಸಿಕ ತೀರ್ಪನ್ನು ಸರ್ವೋಚ್ಚ ನ್ಯಾಯಾಲಯ ಇಲ್ಲಿ ಕೊಡ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಬ್ರೈಬರಿ ನಾಟ್ ಪ್ರೊಟೆಕ್ಟೆಡ್. ನೋಡಿ, ಏನೇ ಮಾಡಿ ನೀವು ಎಲ್ಲೇ ಭಾಷಣ ಮಾಡಿ ಎಲ್ಲ ಮಾಡಿ ಲಂಚ ತೊಗೊಂಡಾನಂಥೇಳಿ ತೊಗೊಂಡಿಲ್ಲ ಅಂಥೇಳಿ, ಆದರೆ ಲಂಚವನ್ನೇ ತೊಗೊಳ್ಳೋದಿದೆಯಲ್ಲ ಅದಕ್ಕೆ ವಿಮುಕ್ತಿ ಇಲ್ಲ. ಬ್ರೈಬರಿ ಇಂಪಾರ್ಟೆಂಟ್ ಪಾಯಿಂಟ್ಸ್, ಅತಿ ಪ್ರಮುಖವಾದಂತಹ ಇಲ್ಲಿ ಏನೋ ಅವರು ವಾದ ವಿವಾದಗಳು ನಡೆದಿದ್ದನ್ನು ನಾವು ಪಾಯಿಂಟ್ಗಳನ್ನು ಮಾಡೋದಾದರೆ ಅದರಲ್ಲಿ ಒಂದನೇದ್ದು ಅಂದರೆ ಲಂಚಕ್ಕೆ ಸ್ಥಾನವಿಲ್ಲ. ಲಂಚಗುಳಿತನವನ್ನು ರಕ್ಷಣೆ ಮಾಡೋದಕ್ಕಾಗೋದಿಲ್ಲ. ದ ಕೋರ್ಟ್ ಎಂಫಸೈಸ್ಡ್ ದ್ಯಾಟ್ ಅಕ್ಸೆಪ್ಟಿಂಗ್ ಬ್ರೈಬ್ ಈಸ್ ನಾಟ್ ಪ್ರೊಟೆಕ್ಟೆಡ್ ಬೈ ಲೆಜಿಸ್ಲೇಟಿವ್ ಪ್ರಿವಿಲೇಜ್. ನಿಮ್ಮ 105 ಆಗಲಿ 194 ಆಗಲಿ ಅದರಲ್ಲಿ ಲಂಚ ತೊಗೊಳ್ಳೋದಕ್ಕೆ ರಕ್ಷಣೆ ಕೊಡೋಕ್ಕಾಗೋದಿಲ್ಲ. ಆ್ಯಸ್ ಇಟ್ ಈಸ್ ನಾಟ್ ಎಸೆನ್ಷಿಯಲ್ ಟು ದ ಫಂಕ್ಷನಿಂಗ್ ಆಫ್ ದ ಲೆಜಿಸ್ಲೇಚರ್. ನೋಡಿ, ಎಸೆನ್ಷಿಯಾಲಿಟಿ ಡಾಕ್ಟ್ರಿನ್ ತೊಗೊಂಡ್ರು. ನೀವು ಎಸೆನ್ಷಿಯಾಲಿಟಿ ಡಾಕ್ಟ್ರಿನ ನಾವೆಲ್ಲಿ ತೊಗೊಳ್ತೀವಿ ಅಂತಂದರೆ, ಈ ಧರ್ಮದ ವಿಷಯದಲ್ಲಿ ಕೆಲವೊಂದು ನಾಟಕಗಳನ್ನು ಮಾಡ್ತಾರೆ. ಅದು ಧರ್ಮದ ಭಾಗ ಅಂಥೇಳಿ ನಾಟಕಗಳನ್ನು ಮಾಡ್ತಾರೆ. ಅದರಲ್ಲಿ ನಾವೇನು ಹೇಳ್ಬೋದು ಅಂತಂದರೆ, ಈ ಎಂಥ ನೃತ್ಯ ಅಂತ ಹೇಳ್ತಾರೆ, ನನಗೆ ಅದನ್ನ ಹೆಸರು ನೆನಪು ಬರ್ತಾ ಇಲ್ಲ, ಅಥವಾ ಹಿಜಾಬ್ ಡಿಸೈಡ್ ಆಗಿಲ್ಲ, ಅದ್ರ ಬಗ್ಗೆ ನಾವು ಹೇಳೋದು ಸರಿಯಲ್ಲ. ಇವು ಧರ್ಮಕ್ಕೆ ಅತಿ ಮುಖ್ಯವೇ ಅನ್ನೋದನ್ನು ಕೋರ್ಟ್ ನೋಡುತ್ತೆ. ಅದಕ್ಕೆ ಎಸೆನ್ಷಿಯಾಲಿಟಿ ಡಾಕ್ಟ್ರಿನ್ ಅಂತಾರೆ. ಇಲ್ಲಿಯೂ ಎಸೆನ್ಷಿಯಾಲಿಟಿ ಡಾಕ್ಟ್ರಿನ ಉಪಯೋಗ ಮಾಡ್ತಾರೆ ಸುಪ್ರೀಂ ಕೋರ್ಟ್ನವರು. ಏನು ಎಸೆನ್ಷಿಯಲ್ಲು? ಒಂದು ಸಭೆಯ ನಡವಳಿಕೆಗಳಿಗೆ ಲಂಚ ಅವಶ್ಯಕತೆ ಇದೆಯಾ ಅನ್ನೋದನ್ನು ಪ್ರಶ್ನೆ ಮಾಡ್ತಾರೆ. ಇಟ್ ಈಸ್ ನಾಟ್ ನೆಸೆಸರಿ. ಲಂಚ ತಗೊಂಡು ನೀವು ವೋಟ್ ಹಾಕೋದು, ಲಂಚ ತಗೊಂಡು ಭಾಷಣ ಮಾಡೋದು, ಲಂಚ ತಗೊಂಡು ಟೀಕೆ ಮಾಡೋದು ಇದೆಯಲ್ಲ, ಇದು ಸರಿಯಲ್ಲ. ಮಹುಮಾ ಮೋರ್ಚಾ ಆರ್ ಮಹುಮಾ, ಐ ಆಮ್ ನಾಟ್ ಏಬಲ್ ಟು ಗೆಟ್ ಹರ್ ನೇಮ್, ಇದೇ ವಿಷಯಕ್ಕೆ ಅವಳನ್ನ ನಾವೇನು ಮಾಡ್ತೀವಿ, ಹೋದ ಸದನದಿಂದ ಬರಖಾಸ್ತುಗೊಳಿಸ್ತೀವಿ ಅನ್ನೋದನ್ನು ನೋಡ್ಬೋದು. ದೆನ್ ಅಫೆನ್ಸ್ ಕಂಪ್ಲೀಷನ್. ದ ಅಫೆನ್ಸ್ ಆಫ್ ಬ್ರೈಬರಿ ಈಸ್ ಕನ್ಸಿಡರ್ಡ್ ಕಂಪ್ಲೀಟ್. ಅಂದರೆ ಇದು ಲಂಚ ಅಂತ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತಂದರೆ, ಒಂದು ಲಂಚ ತಗೊಂಡಾಗ, ಅಕ್ಸೆಪ್ಟೆನ್ಸ್ ಆರ್ ಎಗ್ರಿಮೆಂಟ್ ಟು ಅಕ್ಸೆಪ್ಟ್ ಬ್ರೈಬ್, ಎರಡೂ ತಗೊಳ್ಳಲೇಬೇಕಂತೇನಿಲ್ಲ, ತಗೊಳ್ಳೋದಕ್ಕೆ ಒಪ್ಕೊಂಡ್ರೂ ಕೂಡ ಅದನ್ನು ಲಂಚ ಎಂದು ನಿರ್ಧರಿಸಲಾಗುತ್ತದೆ. 2-fold ಟೆಸ್ಟ್ ವೇರ್ ಯೂಸ್ಡ್ ಫಾರ್ ಇಮ್ಯುನಿಟಿ. ಅಂದರೆ ನಿಮಗೆ ಇಮ್ಯುನಿಟಿ ಇರಬೇಕು ಅಂತಂದರೆ ಏನಿರಬೇಕು? ಸೊ ವಾಟ್ ಎವರ್ ಈಸ್ ಅವೈಲೇಬಲ್ ದಟ್ ಇಮ್ಯುನಿಟಿ ಕ್ಲಾಸ್ ಇನ್ 194 ಆ್ಯಂಡ್ 105, ಅದು ಹೇಗಿರಬೇಕು ಅಂದರೆ ಈ ಎರಡು ತತ್ವಗಳನ್ನ ಆಧರಿಸಿರಬೇಕು. ಏನು? ನೀವು ಮಾಡುವಂತಹ ಕ್ರಿಯೆ, ದ ಆ್ಯಕ್ಟ್ ಮಸ್ಟ್ ಬಿ ಪಾರ್ಟ್ ಆಫ್ ಕಲೆಕ್ಟಿವ್ ಫಂಕ್ಷನಿಂಗ್ ಆಫ್ ದ ಲೆಜಿಸ್ಲೇಚರ್. ನೀವು ಸಾಮೂಹಿಕವಾಗಿ ಶಾಸಕಾಂಗ ವ್ಯವಸ್ಥೆಗೆ ಮಾಡುವಂತಹ ನಿಮ್ಮ ಪ್ರಕ್ರಿಯೆಗಳಿದಾವಲ್ಲ, ಅವು ಪ್ರೊಟೆಕ್ಟೆಡ್. ಅಂದರೆ ನೀವು ಚರ್ಚೆ ಮಾಡೋದು, ಭಾಷಣ ಮಾಡೋದು, ವಿರೋಧ ಪಕ್ಷದವ್ರನ್ನ ಬೈಯೋದು ಅಥವಾ ಮತ್ತೊಂದು ಹೇಳೋದು, ಆಪಾದನೆ ಮಾಡೋದು, ಏನು ಮಾಡ್ತೀರಿ ನೀವು ಅವ್ರ ಎದುರಿಗೆ ಮಾಡ್ತೀರಿ, ಅದು ನಡೆಯುತ್ತೆ. ದ ಆ್ಯಕ್ಟ್ ಮಸ್ಟ್ ಬಿ ಎಸೆನ್ಷಿಯಲ್. ನೀವು ಮಾಡುವಂತಹ ಈ ಒಂದು ಆ್ಯಕ್ಟ್ ಇದೆಯಲ್ಲ, ಇದು ಆ ಲೆಜಿಸ್ಲೇಟಿವ್ ಪ್ರೊಸೆಸ್ಗೆ ಅವಶ್ಯಕತೆ ಇರಬೇಕು. ಎಸೆನ್ಷಿಯಲ್ ಟು ಡಿಸ್ಚಾರ್ಜ್ ದ ಲೆಜಿಸ್ಲೇಟಿವ್ ಫಂಕ್ಷನ್. ಶಾಸಕರಾಗಿ ನೀವು ಮಾಡುವಂಥ ಕಾರ್ಯಕ್ಕೆ ನೀವು ಆ ಕಾರ್ಯದ ನಿಮ್ಮ ಭಾಗ ಇದೆಯಲ್ಲ, ಅದು ಅವಶ್ಯಕವಾಗಿರಬೇಕು. ಇದ್ರೆ ಮಾತ್ರ ಅದನ್ನು ನಾವು ಒಪ್ಕೊಳ್ತೀವಿ. ಲಂಚ ತಗೊಳ್ಳೋದು ಅವಶ್ಯಕವಾದಂಥ ಕೆಲಸ ಅಲ್ಲ. ನೋಡಿ, ರಾಜ್ಯಸಭಾ ಎಲೆಕ್ಷನ್ನು ಕೂಡ ದ ಕೋರ್ಟ್ ಕ್ಲಾರಿಫೈಡ್ ದಟ್ ದ ಎಲೆಕ್ಷನ್ಸ್ ಟು ದ ರಾಜ್ಯಸಭಾ ಆರ್ ನಾಟ್ ಪಾರ್ಟ್ ಆಫ್ ಲೆಜಿಸ್ಲೇಟಿವ್ ಪ್ರೊಸೀಡಿಂಗ್ಸ್. ಅದು ಈ ಒಂದು ಶಾಸಕಾಂಗದ ನಡವಳಿಕೆ ಒಳಗಡೆ ಅದು ಬರುವುದಿಲ್ಲ, ಅಥವಾ ಪ್ರೊಸೀಡಿಂಗ್ಸ್ ಪ್ರಕಾರಗಳಲ್ಲಿ ಅದು ಬರುವುದಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ತದೆ? ಕ್ಲಾರಿಫೈ ಮಾಡ್ತದೆ. ಲಂಚದವರಿಗೆ ರಕ್ಷಣೆ ಇಲ್ಲ. ಲಂಚ ಸ್ವೀಕರಿಸುವುದು ಶಾಸನ ಪ್ರಕ್ರಿಯೆಯ ಅವಿಭಾಜ್ಯ ಆಗುವುದಿಲ್ಲ ಎಂದು ನ್ಯಾಯಾಲಯ ಉಲ್ಲೇಖಿಸಿತು. ಅದು ಶಾಸನ ಪ್ರಕ್ರಿಯೆಯ ಅತ್ಯವಶ್ಯಕ ಅಂಗವಲ್ಲ. ಅದು ಶಾಸನ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವಲ್ಲ. ಅಪರಾಧ ಪೂರ್ಣತೆ. ಶಾಸಕರು ಮತ ಹಾಕಿದರಿಂದಲೋ ಅಥವಾ ಲಂಚದ ಪ್ರಭಾವದಿಂದಲೋ ಅಗತ್ಯವಿಲ್ಲ. ಲಂಚ ಒಪ್ಪಿಕೊಳ್ಳುವ ಅಥವಾ ಒಪ್ಪಿಕೊಳ್ಳಲು ಒಪ್ಪುವುದರಿಂದಲೇ, ಅಂದರೆ ಲಂಚ ತೆಗೆದುಕೊಳ್ಳುವ ಒಪ್ಪಿಕೊಳ್ಳುವಲ್ಲ, ತೆಗೆದುಕೊಳ್ಳುವ ಅಥವಾ ಒಪ್ಪಿಕೊಳ್ಳುವ, ತೆಗೆದುಕೊಳ್ಳಲು ಒಪ್ಪೋದ್ರಿಂದ, ತೆಗೆದುಕೊಳ್ಳಲು ಒಪ್ಪುವುದರಿಂದ ಅದು ಲಂಚಾಪರಾಧ ಎಂದು ಆಗುತ್ತದೆ. ಓಕೆ. ಶಾಸನ ಭದ್ರತೆಗೆ 2 ಪರೀಕ್ಷೆ ಇರಬೇಕು. ನೀವು ಮಾಡೋ ಆ ಕೃತ್ಯವು ಶಾಸನ ಸಂಸ್ಥೆಯ ಸಮೂಹ
ಕಾರ್ಯಪದ್ಧತಿಯ ಭಾಗವಾಗಿರಬೇಕು. ಶಾಸನ ಕಾರ್ಯವನ್ನು ನೆರವೇರಿಸಲು ನಿಮ್ಮ ಆ ಪ್ರಕ್ರಿಯೆ ಅವಶ್ಯಕವಾಗಿರಬೇಕು ಅಂತಕ್ಕಂಥದ್ದು. ನೀವು ರಾಜ್ಯಸಭೆ ಚುನಾವಣೆ ಇದೆಯಲ್ಲ, ಇದು ಶಾಸಕಾಂಗದ ಪ್ರಕ್ರಿಯೆ ಅಲ್ಲ ಅಂತೂ ಕೂಡ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ನಿರ್ಧಾರ ಮಾಡ್ತದೆ. ಓಕೆ, ಇದರಿಂದ ಏನಾಯಿತು ಅನ್ನೋದನ್ನು ಅಲ್ಟಿಮೇಟ್ಲಿ ನಾವು ಟುಡೇಸ್ ಇಟ್ ಈಸ್ ಎ ಸೆಟಲ್ಡ್ ಲಾ. It is a settled law. For the sake of doing something in the parliament or the state legislature, bribery is not permitted under 105 or 194 ಅನ್ನೋದು. The judgment reinforces the principle of parliamentary privileges. Parliamentary privilege ಅಂದ್ರೆ ಏನು ಅನ್ನೋದನ್ನು ನಿಖರವಾಗಿ ಹೇಳುತ್ತೆ. And not to shield lawmakers from criminal prosecution for corrupt charges. ಅವರು ಲಂಚಗುಳಿತನದ ಕೃತ್ಯಗಳಿಗೆ ವಿಮುಕ್ತಿ ಪಡೆಯಲು ಅವಕಾಶವಿಲ್ಲ. ಬೈ ಓವರ್ ರೂಲಿಂಗ್ ಪಿ ವಿ ನರಸಿಂಹರಾವ್ ಪ್ರೆಸಿಡೆಂಟ್, ದ ಕೋರ್ಟ್ ಹ್ಯಾಸ್ ಕ್ಲಾರಿಫೈಡ್ ದ್ಯಾಟ್ ಲೆಜಿಸ್ಲೇಟಿವ್ ಇಮ್ಯುನಿಟಿ ಕೆನಾಟ್ ಬಿ ಯೂಸ್ಡ್ ಆಸ್ ಎ ಡಿಫೆನ್ಸ್ ಅಗೇನೆಸ್ಟ್ ಬ್ರೈಬರಿ ಚಾರ್ಜಸ್, thereby strengthening the accountability mechanism within India's parliamentary democracy. ನೋಡಿ, ಇಂಡಿಯಾಸ್ ಪಾರ್ಲಿಮೆಂಟರಿ ಡೆಮೋಕ್ರಸಿ. ಈ ತೀರ್ಪು ಶಾಸನ ಭದ್ರತೆಗಳು ಶಾಸನ ಕ್ರಿಯೆಯ ನಿಷ್ಠೆಗೆ ರಕ್ಷಣೆ ನೀಡಲು ಅಸ್ತಿತ್ವದಲ್ಲಿವೆ ಎಂಬ ಮೌಲ್ಯವನ್ನು ಪುಷ್ಟಿಪಡಿಸುತ್ತದೆ. ಅವುಗಳನ್ನು ಲಂಚ ಅಥವಾ ಭ್ರಷ್ಟಾಚಾರದ ವಿರುದ್ಧದ ರಕ್ಷಣೆಗಾಗಿ ಬಳಸಲಾಗುವಂತಿಲ್ಲ. ಪಿ ವಿ ನರಸಿಂಹರಾವ್ ತೀರ್ಪನ್ನು ರದ್ದು ಮಾಡಿದ ನಂತರ ಶಾಸಕರಿಗೆ ಅಪರಾಧ ಭಾರದಲ್ಲಿ ಸುಪ್ರೀಂ ಕೋರ್ಟ್ ಉಚ್ಚ ಮಟ್ಟದ ಜವಾಬ್ದಾರಿಯನ್ನು ತರುವ ಕೆಲಸ ಮಾಡಿದೆ. ಓಕೆ, ಟಿಲ್ ದಿಸ್ ಟೈಮ್ the privileges that are given to the members, representatives of the people, members of parliament, members of state legislature, they were taking money for electing members or voting in the legislative assembly or the Lok Sabha to protect certain people, ಐದರ್ ಕಾನ್ಫಿಡೆನ್ಸ್ ಮೋಷನ್ ಆರ್ ನೋ ಕಾನ್ಫಿಡೆನ್ಸ್ ಮೋಷನ್. ಈ ಒಂದು ವ್ಯವಸ್ಥೆಯನ್ನು ಇದು ಸರಿಯಲ್ಲ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳ್ತು. ಒಂದು ತಪ್ಪು ತೀರ್ಪು ಬಂದಿತ್ತು, ಅದು ಪಿ ವಿ ನರಸಿಂಹರಾವ್ ಪ್ರಕರಣದಲ್ಲಿ. ಅದನ್ನು 22 ವರ್ಷಗಳ ನಂತರ, 22 ಅಲ್ಲ 24 + 2 26 ವರ್ಷಗಳ ನಂತರ ಅದನ್ನು ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ತದೆ, ಸರಿಪಡಿಸ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ವಿತ್ ದಿಸ್ ಕೇಸ್ ವಿ ಕ್ಯಾನ್ ಕಮ್ ಟು ದ ಕನ್ಕ್ಲೂಷನ್ ಆ್ಯಂಡ್ ವಿ ಕ್ಯಾನ್ ಹ್ಯಾವ್ ಎ ವೆರಿ ಕ್ಲಿಯರ್ ಐಡಿಯಾ about the privileges. As far as the ಇದನ್ನು ನಾವು ಉಪಸಂಹಾರವನ್ನು ಮಾಡುವುದಾದರೆ, as far as the parliamentary privileges are concerned, two things are very clear. Even in Karnataka we have seen when Ravi Belegere has written some baseless criticisms in his weeklies, he was also subjected to contempt proceedings by the state legislature. ವಿಧಾನ ಕೌನ್ಸಿಲ್ ಆಫ್ ಏನು ಹೇಳ್ತೀವಿ ನಾವು, ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನು ಮಾಡ್ತೀವಿ ಅಂದರೆ ಅವ್ರನ್ನೂ ಕೂಡ ಕಂಟೆಂಪ್ಟ್ ಪ್ರೊಸೀಡಿಂಗ್ಸಲ್ಲಿ ಎಳೆದಿತ್ತು. ಸಾಕಷ್ಟು ಹಗ್ಗ ಜಗ್ಗಾಟ ನಡೆದು ಸುಮಾರು ಸಲ ಅವರು ಅಟೆಂಡ್ ಮಾಡಿದರು. ಅವ್ರಿಗೂ ಅದರಿಂದ ತುಂಬ ಅವರು ಎದೆಗುಂದಿದ್ರು. ಅವರ ಆರೋಗ್ಯವೂ ಕೂಡ ಆ ಒಂದು ಕಾರಣದಿಂದ ಕೆಟ್ಟು ಹೋಯಿತು ಅನ್ನೋದನ್ನು ನಾವು ಗಮನಿಸ್ಬೋದು. ಅಂದರೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ನಾವು ಒಂದನ್ನು ನೆನಪಿಸ್ಕೊಳ್ಬೇಕು, ಈ ಅನುಚ್ಛೇದ 105 ಮತ್ತು 194ರಲ್ಲಿ ಅವರಿಗೆ ವಿಶೇಷವಾದಂತಹ ಗೌರವ ಇದೆ. ನಮ್ಮ ಜನಪ್ರತಿನಿಧಿಗಳಿಗೆ ಗೌರವ ಇದೆ. ಅವರ ಗೌರವಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ನಾವು ಮಾತನಾಡುವ ಹಾಗಿಲ್ಲ. ಅದು ಸದನದ ಒಳಗೆ ನಡೆದರೆ ಅಲ್ಲಿ ಸದನ ಅದಕ್ಕೆ ತೀರ್ಪು ಕೊಡಬೇಕು. ಸದನದ ಹೊರಗಡೆ ನಡೆದರೆ ಅದಕ್ಕೆ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಅಂತ ಹೇಳ್ತೀವಲ್ಲ, ಸ್ಟೇಟ್ ಹ್ಯಾಸ್ ಟು ಟೇಕ್ ಆ್ಯಕ್ಷನ್ ಅಂತ ಹೇಳ್ತಾ, ಕರ್ನಾಟಕದಲ್ಲಿ ಇಂತಹದೇ ಒಂದು ಪ್ರಕರಣ ಬೆಳಗಾವಿಯಲ್ಲಿ ನಡೀತು. ಆ ಬೆಳಗಾವಿಯಲ್ಲಿ ನಡೆದಂತಹ ಪ್ರಕರಣ ಅದು ಸದನದ ಒಳಗಡೆ ನಡೆದಂತಹ ಪ್ರಕರಣ. ಅಲ್ಲಿ ಪೊಲೀಸ್ ಕೇಸ್ ಹಾಕಲು ಸಾಧ್ಯ ಇಲ್ಲ ಅಂತಕ್ಕಂತಹ ಒಂದು ನಿಲುವನ್ನು ತೆಗೆದುಕೊಂಡು ಆ ಪ್ರಕರಣ ಹೈಕೋರ್ಟಿನ ಉಚ್ಚ ನ್ಯಾಯಾಲಯದ ಮುಂದೆ ಬಂದಾಗ ಉಚ್ಚ ನ್ಯಾಯಾಲಯ ಇಲ್ಲ, ಇಲ್ಲಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಮಾಡ್ಬೋದು, ಅಂದರೆ ದಂಡನೀಯ ತನಿಖೆಯನ್ನು ಮಾಡ್ಬೋದು ಅಂಥೇಳಿ ಹೈಕೋರ್ಟ್ ತನ್ನ ಮಧ್ಯಂತರ ತೀರ್ಪನ್ನು ನೀಡಿದೆ. ನನ್ನ ಪ್ರಕಾರ ಈ ಒಂದು ಪ್ರಕರಣ ಹೈಕೋರ್ಟಿನದು ರಾಜಿ ಆಗದೆ ಹೋದ ಸಂದರ್ಭದಲ್ಲಿ ಈ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದವರೆಗೂ ಹೋಗುವಂತಹ ಒಂದು ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇಲ್ಲಿ ಒಂದು ಡಾರ್ಕ್ ಏರಿಯಾದ ಬಗ್ಗೆ ನಿಮಗೆ ಹೇಳ್ತೀನಿ. ಡಾರ್ಕ್ ಏರಿಯಾ ಏನು ಅಂತಂದರೆ, ಈ ಇರುವಂತಹ ಸ್ವಾತಂತ್ರ್ಯ ನೀವು ನಿರ್ಭೀತಿಯಿಂದ ಸದನದಲ್ಲಿ ಪಾಲ್ಗೊಳ್ಳುವ ಉದ್ದೇಶಕ್ಕಾಗಿರುವಂಥದ್ದು.
ಆದರೆ ನೀವು ಸದನದ ಹೊರಗಡೆ ಅದೇ ಬಿಲ್ಡಿಂಗಲ್ಲೇ ಮಾಡಿ, ಸದನದ ಹೊರಗಡೆ ನೀವು ಮಾಡಿದಂತಹ ಪ್ರಕ್ರಿಯೆಗಳಿದಾವಲ್ಲ, ಅಲ್ಲಿ ಈ 105 ಮತ್ತು 194 ರಕ್ಷಣೆ ನಿಮಗೆ ಸಿಗುತ್ತದೆಯೋ ಇಲ್ಲವೋ ಅಂತಕ್ಕಂಥ ವಿಷಯದ ಬಗ್ಗೆ ವ್ಯಾಖ್ಯಾನವನ್ನು ಮಾಡುವ ಪ್ರಸಂಗ ಇವತ್ತು ಬಂದಿದೆ. ದ ಇನ್ಸಿಡೆಂಟ್ ವಾಟ್ ಈಸ್ ಹ್ಯಾಪನ್ಡ್ ಇಫ್ ಇಟ್ ಈಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಸೆಷನ್, ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ಆವಾಗ ವಾಕ್ ಸ್ವಾತಂತ್ರ್ಯದ ಪ್ರಶ್ನೆ ಬರ್ತದೆ. ಆದರೆ ಚರ್ಚೆಯೇ ಇಲ್ಲದಂತಹ ಸಂದರ್ಭದಲ್ಲಿ, ಸಭಾಪತಿಯೇ ಇಲ್ಲದಂತಹ ಸಂದರ್ಭದಲ್ಲಿ ನಡೆದಂಥ ಘಟನೆ ಅದು ಸದನದ ಕಲಾಪವೇ ಅಲ್ಲವೇ ಅನ್ನುವುದನ್ನು ನಿರ್ಧರಿಸಬೇಕಾಗಿದೆ. ಅದು ಸದನದ ಕಲಾಪ ಅನ್ನುವುದಾದರೆ ಅದನ್ನು ಸಭಾಪತಿಗಳು ನಿರ್ಧರಿಸ್ತಾರೆ. ಅದು ಸದನದ ಕಲಾಪದಿಂದ ಹೊರಗಡೆ ಇದೆ ಅನ್ನುವುದಾದರೆ ಅದನ್ನು ಸ್ಟೇಟ್ ಹ್ಯಾಸ್ ಟು ಡಿಸೈಡ್. ಅಂದರೆ ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸ್ ಹ್ಯಾಸ್ ಟು ಡಿಸೈಡ್, ಇನ್ವೆಸ್ಟಿಗೇಷನ್ ಹ್ಯಾಸ್ ಟು ಟೇಕ್ ಪ್ಲೇಸ್ ಫ್ರಾಮ್ ದ ಸ್ಟೇಟ್ ಆ್ಯಂಡ್ ದೇ ಹ್ಯಾವ್ ಟು ಡಿಸೈಡ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಅನ್ನುವಂತಹ ಒಂದು ಮಾತನ್ನು ಇಲ್ಲಿ ಹೇಳ್ತಾ, ಇಲ್ಲಿ ನಾನು ಆ ಕಡೆಗೂ ಹೇಳ್ತಾ ಇಲ್ಲ, ಈ ಕಡೆಗೂ ಹೇಳ್ತಾ ಇಲ್ಲ. ಐ ಆಮ್ ಟ್ರೈಯಿಂಗ್ ಟು ಕ್ರಿಟಿಕಲಿ ಅನಲೈಸ್ ದ ಲಾ ಆ್ಯಂಡ್ ದ ಗ್ಯಾಪ್ ಅವೈಲೇಬಲ್ ಇನ್ ದಿಸ್ ಪ್ರೊವಿಷನ್ ಅನ್ನೋದನ್ನು ಹೇಳ್ತಾ ಇವತ್ತಿನ ಈ ಒಂದು ಚರ್ಚೆಯನ್ನು ಮುಗಿಸುವ ಮೊದಲು ನಿಮ್ಗೆ ಹೇಳ್ತೀನಿ, ಈ ನೇರವಾದ ಪ್ರಶ್ನೆಯನ್ನು ಕೇಳೋದಾದರೆ ಲೋಕಸಭೆ, ರಾಜ್ಯಸಭೆ ಕೇಳ್ಬೋದು ಅಥವಾ ಸಂಸತ್ತು ಕೇಳ್ಬೋದು. ಆದರೆ ಒಂದು ಪ್ರಶ್ನೆ ಹೀಗೆ ಬರ್ಬೋದು, ನೀವು ಸಾಕಷ್ಟು ಸಲ ಈ ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ. ಏನು ಪ್ರಶ್ನೆ ಅಂತಂದರೆ, ವಾಟ್ ಆರ್ ದ ಪಾರ್ಲಿಯಾಮೆಂಟ್ರಿ ಪ್ರಿವಿಲೇಜಸ್ ಆ್ಯಂಡ್ ಇಮ್ಯುನಿಟೀಸ್ ಅವೈಲೇಬಲ್ both to the parliament and its members. Discuss and critically analyze with decided cases. ನಾನು 4-5 ಕೇಸ್ಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಈ ಎಲ್ಲ ಕೇಸ್ಗಳನ್ನು ನಾವು ಸ್ಟೇಟ್ಮೆಂಟ್ ರೂಪದಲ್ಲಿ ಹೇಳಿದ್ದೀವಿ. ಮೊದಲನೇ ಕೇಸ್ಗಳು ಅಷ್ಟು ಇಂಪಾರ್ಟೆಂಟ್ ಆಗದೆ ಹೋಗ್ಬೋದು, ಆದರೆ ಕೊನೆಯ 2 ಪ್ರಕರಣಗಳು ಅಂದರೆ ನರಸಿಂಹರಾವ್ ಪ್ರಕರಣ, ನರಸಿಂಹರಾವ್ ವರ್ಸಸ್ ಸ್ಟೇಟ್ ಪ್ರಕರಣ 1998 ಪ್ರಕರಣ, ಇನ್ನೊಂದು ಸೀತಾ ಸೊರೇನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ಈ 2ನೇ ಪ್ರಕರಣ ಇದೆಯಲ್ಲ, 2ನೇ ಪ್ರಕರಣ 2024 ಪ್ರಕರಣ. ಈ 2 ಪ್ರಕರಣಗಳು ತುಂಬ ಪ್ರಮುಖವಾದಂಥ ಪ್ರಕರಣಗಳು. ಇವುಗಳ ಕ್ರಿಟಿಕಲ್ ಅನಾಲೈಸಿಸನ್ನು ಮಾಡಿ ನೀವು ಪರೀಕ್ಷೆಯಲ್ಲಿ ಉತ್ತರ ಬರೆದ್ರೆ ಪರಿಪೂರ್ಣವಾದ ಉತ್ತರ ನಿಮ್ದು ಆಗ್ತದೆ ಅಂತಕ್ಕಂಥ ಒಂದು ಮಾತನ್ನು ನಿಮಗೆ ತಿಳಿಸುತ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.